ಭಗವದ್ಗೀತೆ ಮೊದಲನೇ ಅಧ್ಯಾಯ. ತುಂಬಾ ಜನ ಮನ್ಸಲ್ಲಿ ಏನಿದೆ, ಮೊದಲನೇ ಅಧ್ಯಾಯದಲ್ಲಿ ಏನು ಇಲ್ಲ ಅಂತ. ಇಲ್ಲ, ಮೂಲ ಇರೋದೇ ಮೊದಲನೇ ಅಧ್ಯಾಯ. ಅದು ಮರವಾಗಿ ಬೆಳೆಯುತ್ತೆ. ಆಮೇಲೆ ಅಲ್ಲಿಂದಾನೇ ನಾವು ಶುರು ಮಾಡ್ಬೇಕು. ಮೊದಲನೇ ಅಧ್ಯಾಯಕ್ಕೂ ಅಷ್ಟೇ ಮಹತ್ವ ಕೊಡ್ಬೇಕು. ಇದಕ್ಕೆ ಏನ್ ಹೆಸರು ಹೇಳಿದ್ದಾರೆ ಅಂದ್ರೆ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ವಿಷಾದ. ವಿಷಾದ ಅನ್ನೋದು ಡಿಪ್ರೆಷನ್, ಶೋಕ, ಎಲ್ಲರ ಒಂದೇ ಅರ್ಥ. ಇದು ಎಲ್ಲರಿಗೂ ಎಲ್ಲರ ಜೀವನದಲ್ಲೂ ಯಾವಾಗ್ಲಾದ್ರೂ ಬಂದಿರುತ್ತೆ. ಆದ್ರೆ ಸ್ವಲ್ಪ ವಿಚಾರವಾದಿಗಳು ಸ್ವಲ್ಪ ಗೈಡೆನ್ಸು ಬುದ್ಧಿ ಉಪಯೋಗಿಸಿದ್ರೆ ಅವ್ರು ಅದನ್ನ ತಪ್ಪಿಸ್ಕೋತಾರೆ. ರೈಟ್ ಪರ್ಸನ್ ಹತ್ರ ಹೋಗ್ಬಿಟ್ಟು ಸಜೆಷನ್ ಕೇಳಿ ಸರಿ ಮಾಡ್ಕೊಳ್ಳೋಕೆ ಆಗುತ್ತೆ. ಶುರುನಲ್ಲಿ ಯಾವಾಗ ಗೊತ್ತಾಗುತ್ತೋ ಅವಾಗ ಖಂಡಿತ ಮಾಡ್ಬೇಕು. ಈ ವಿಷಾದ ಅದನ್ನ ಯೋಗವಾಗಿ ಕನ್ವರ್ಟ್ ಮಾಡ್ಬೇಕು. ಆ ದುಃಖವನ್ನ, ಆ ಶೋಕವನ್ನ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಈ ಭಗವದ್ಗೀತೆಯಲ್ಲಿ ಬರುತ್ತೆ. ಯಥಾಶಕ್ತಿ ಮಾಡೋಣ, ಪ್ರಯತ್ನ ಮಾಡಿ. ಒಂದು ಶ್ಲೋಕ ನಾ ಒಂದು ಸಲ ಎರಡೆರಡು ಸಲ ಹೇಳ್ತೀನಿ, ನೀವು ಅವಾಗ ರಿಪೀಟ್ ಆಗತ್ತೆ. ಒಂದೊಂದು ಶ್ಲೋಕ ಕಲ್ತಂಗೂ ಆಗ್ಬಿಡುತ್ತೆ. ಚೆನ್ನಾಗಿ ಚಾಂಟಿಂಗ್ ತಪ್ಪಿಲ್ದೆ ಎರಡೂ ಮಾಡೋಣ. ಅಥ ಶ್ರೀಮದ್ ಭಗವದ್ಗೀತಾ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಕೇಳ್ತಾನೆ. ಯಾರನ್ನ ಕೇಳ್ತಾನೆ? ಸಂಜಯನನ್ನ ಕೇಳ್ತಾನೆ. ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಯುದ್ಧ ಶುರು ಆಗೋಕ್ ಮುಂಚೆ ವೇದವ್ಯಾಸರು ಏನ್ ಹೇಳಿದ್ರು, ಧೃತರಾಷ್ಟ್ರನಿಗೆ ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಪ್ಪ, ನೀವು ಮನೆ ಕೂತ್ಕೊಂಡು ಯುದ್ಧವನ್ನ ನೋಡಬಹುದು ಅಂತ. ಆದ್ರೆ ಧೃತರಾಷ್ಟ್ರನಿಗೆ ಏನ್ ಗೊತ್ತಿತ್ತು? 100% ಏನ್ ಗೊತ್ತಿತ್ತು ಅವನಿಗೆ? ಧೃತರಾಷ್ಟ್ರನಿಗೆ ಗಿಲ್ಟಿ ಗೊತ್ತು, ತನ್ನವರು ತಪ್ಪು ಮಾಡಿದ್ದಾರೆ. ಆದ್ರಿಂದ ಅವನೇನ್ ಮಾಡಿದಾನೆ, ನಾನು ನೋಡೋದ್ ನನಗೆ ಬೇಡ ದೃಷ್ಟಿ, ನೀವು ಸಂಜಯನಿಗೆ ಕೊಡಿ, ಅವನು ನನಗೆ ಹೇಳ್ತಾನೆ ಅಂತ. ಸೊ ಇವಾಗ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ಯಾರು? ವೇದವ್ಯಾಸರು ಕೊಟ್ಟರು. ಇವಾಗ ಭಗವದ್ಗೀತೆಯನ್ನ ಡೈರೆಕ್ಟ್ ಆಗಿ ಕೃಷ್ಣನಿಂದ ಎಷ್ಟು ಜನ ಕೇಳಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾರ್ಯಾರು ಕೇಳಿದ್ರು ಅಂತಂದ್ರೆ, ಅರ್ಜುನ ಅಂತೂ ಖಂಡಿತ. ಸರಿ, ಸಂಜಯ ಇವಾಗ ದಿವ್ಯ ದೃಷ್ಟಿ ಇದೆ, ಅವನು ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟ ಮತ್ತೆ ವೇದವ್ಯಾಸರಿಗೆ ಏನು ಕಷ್ಟನಾ? ಅವ್ರಿಗೇನು, ಅವ್ರಿಗೆ ದಿವ್ಯ ದೃಷ್ಟಿ ಸಹಜವಾಗಿದೆ, ಅವರು ಕೇಳಿದ್ರು ಫಸ್ಟ್ ಹ್ಯಾಂಡ್ ಆಗಿ. ಇನ್ನೊಬ್ಬ ಯಾರಪ್ಪ ಅಂದ್ರೆ, ಅರ್ಜುನನ ರಥದಲ್ಲಿರುವ ಆಂಜನೇಯ, ಅವನು ಕೇಳಿದ ಅಂತ. ಯಾಕೆ ಅಂದ್ರೆ ಮುಂದೆ ಬೇಕಾದಷ್ಟು ಅದ್ರ ಬಗ್ಗೆ ಎಲ್ಲ ಕತೆ ಬರುತ್ತೆ. ಅವನು ಕೇಳಿದಾನೆ. 4 ಜನ ಡೈರೆಕ್ಟ್ ಆಗಿ ಕೇಳಿದ್ರು. ಇವಾಗ ಧೃತರಾಷ್ಟ್ರ ಸಂಜಯನನ್ನ ಕುರಿತು ಕೇಳ್ತಾನೆ. ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರೇ, ಈ ಧರ್ಮಕ್ಷೇತ್ರವಾಗಿರುವ ಅಂದ್ರು. ಯಾವುದನ್ನ ಧರ್ಮಕ್ಷೇತ್ರ ಅಂತ ಕರೀತಿದ್ದಾರೆ? ಹೊರಗಡೆ ನಮ್ಗೆ ಒಂದು ಜಾಗಕ್ಕೆ ಧರ್ಮಕ್ಷೇತ್ರ ಅಂದಿರ್ಬೋದು. ಕ್ಷೇತ್ರ ಅಂತ ಯಾವಾಗ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಏನಾದ್ರೂ ಬೆಳೆ ಬೆಳೆಯೋದಿದ್ರೆ ಅದಕ್ಕೆ ಕ್ಷೇತ್ರ ಅಂತ ಹೆಸರು. ಏನು ಬೆಳೆ? ಇದನ್ನ ಧರ್ಮಕ್ಷೇತ್ರವಾಗಿ ಇರುವುದು. ಮಾನವ ಶರೀರ ಧರ್ಮಕ್ಷೇತ್ರವಾಗಿ ಇರೋದು. ಯಾಕೆ? ಏನು ಬೆಳೆಯಬೇಕು ಇಲ್ಲಿ ಅಂದ್ರೆ, ಜ್ಞಾನವನ್ನು ಬೆಳೆಯೋದಕ್ಕೆ ಕೊಟ್ಟಿದ್ದಾನೆ ಪರಮಾತ್ಮ. ಯಾವ ಜ್ಞಾನವನ್ನು ಬೆಳೆಯೋದಕ್ಕೆ ಪರಮಾತ್ಮ ಕೊಟ್ಟಿರೋದು? ಜ್ಞಾನ ಅನ್ನು ಬೆಳೆಯುವ ಶಬ್ದ ಸ್ಪರ್ಶ ರೂಪ ರಸಗಂಧ ಇದೇ ಇಷ್ಟೇ ಜ್ಞಾನ ಅಲ್ಲ. ಆ ಎಲ್ಲ ಜ್ಞಾನದ ಸಹಾಯದಿಂದ ಬ್ರಹ್ಮಜ್ಞಾನ ಅನ್ನೋದು ಬೆಳಿಬೇಕು.
ಅದಕ್ಕಾಗಿ ಪರಮಾತ್ಮ ನಮ್ಗೆ ಕೊಟ್ಟಿರೋದು ಈ ಧರ್ಮಕ್ಷೇತ್ರ ಅಂತ ಕೊಟ್ಟಿದ್ದಾನೆ. ಆದ್ರೆ ಏನಾಗ್ಬಿಟ್ಟಿದೆ ಇದು, ಇದ್ರಲ್ಲಿ ಹೇಗಿರ್ಬೇಕು? ಧರ್ಮಕ್ಷೇತ್ರ ಅಂದ್ರೆ ಕರ್ತವ್ಯ ಕರ್ಮಗಳನ್ನ ಶ್ರದ್ಧೆ ಉತ್ಸಾಹದಿಂದ ಮಾಡೋದಾಗ್ಬೇಕು. ಆವಾಗ್ಲೇ ಧರ್ಮಕ್ಷೇತ್ರ ಅಂತ ಹೆಸರು ಇದಕ್ಕೆ. ಪರಮಾತ್ಮ ಕೊಟ್ಟಿರೋದು ಅದಕ್ಕೋಸ್ಕರ. ಎಲ್ಲರೂ ಅವರವರ ಕರ್ತವ್ಯವನ್ನ ಶ್ರದ್ಧೆ ಉತ್ಸಾಹದಿಂದ ಮಾಡ್ಬೇಕು. ಯಾಕೆ ಈ ಶರೀರವನ್ನು ಧರ್ಮಕ್ಷೇತ್ರ ಅಂದ್ರೆ ಶರೀರದಲ್ಲಿ ಇರುವ ಎಲ್ಲ ಅಂಗಗಳು ಇದನ್ನ ಪರಿಪಾಲಿಸ್ತಾ ಇದೆ. ನಿಮ್ಮ ಶರೀರದಲ್ಲಿರುವ ಕಣ್ಣಿರ್ಬೋದು, ಮೂಗಿರ್ಬೋದು, ನಾಲ್ಗೆ ಇರ್ಬೋದು, ಹಲ್ಲಿರ್ಬೋದು, ನಾಡಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಾಲು, ಪ್ರತಿಯೊಂದು ಅಂಗಗಳು ತನ್ನ ಕರ್ತವ್ಯವನ್ನು ಪೂರ್ಣ ಶ್ರದ್ಧೆ ಉತ್ಸಾಹದಿಂದ ಏನು ತಪ್ಪು ಮಾಡದೆ ಅದರ ಕೆಲಸವನ್ನು ಅದು ನಿಷ್ಠೆಯಿಂದ ಮಾಡ್ತಾ ಇದೆ. ಯಾರು ಅದಕ್ಕೆ ಶಕ್ತಿ, ಚೈತನ್ಯ ಶಕ್ತಿ ಕೊಡ್ತಾ ಇರೋನೋ ಆ ಪರಮಾತ್ಮ ಕೊಡ್ತಾ ಇದ್ದಾನೆ, ನಾವು ಪರಮಾತ್ಮ ಕೊಡ್ತಾ ಇದ್ದಾನೆ. ಇದರಿಂದ ಏನಾಗ್ಬೇಕು, ಈ ಕ್ಷೇತ್ರದಲ್ಲಿ ಉಪಯೋಗಿಸಿ ಜ್ಞಾನ ಅನ್ನೋ ಬೆಳೆಯನ್ನು ಬೆಳಿಬೇಕಾಗಿದೆ, ಬ್ರಹ್ಮಜ್ಞಾನ ಅನ್ನೋ ಬೆಳೆಯನ್ನು ಬೆಳಿಬೇಕಾಗಿದೆ. ಯಾಕಂದ್ರೆ ಇದು ಒಂದು ಶರೀರದಲ್ಲಿ ಮಾತ್ರ ಇದು ಸಾಧ್ಯ. ಆದರೆ ನಾವು ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ ವಿಚಾರ ಮಾಡದೆ ಅವಿಚಾರದಿಂದ ಸ್ವಾರ್ಥದಿಂದ ಈ ಭೋಗಗಳಲ್ಲಿ ಆಸೆಯಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಅದರಲ್ಲಿ ಆಸಕ್ತಿಯಿಂದ ಇದನ್ನ ಕುರುಕ್ಷೇತ್ರ ಅಂತ ಮಾಡ್ಬಿಟ್ಟಿದೀವಿ. ಕುರುಕ್ಷೇತ್ರ ಅಂದ್ರೇನು? ನಾನು ಮಾಡ್ತೀನಿ, ನಾನು ಈ ದಾನ ಕೊಟ್ಟಿದ್ದೀನಿ, ನನಗಿಂತ ಪುಣ್ಯ ಬರ್ಬೇಕು, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗಿದೆಲ್ಲ ಒಳ್ಳೇದು ಪುಣ್ಯಗಳು ಬರ್ಬೇಕು ಅಂತ ಯಾವಾಗ್ಲೂ ಏನಾಗಿದೆ ಇದನ್ನೆಲ್ಲ ಅಹಂಕಾರದಿಂದ ಪಾಪ ಪುಣ್ಯ ಬೆಳೆ ಬೆಳೀತಾ ಇದೀವಿ. ಆ ಪಾಪ ಪುಣ್ಯ ಬೆಳೆ ಬೆಳೀತಿರೋದ್ರಿಂದ ಜ್ಞಾನ ಬೆಳೆ ಬೆಳಿಬೇಕು ಅಂತ ಕೊಟ್ಟಿರೋದನ್ನ ಪಾಪ ಪುಣ್ಯಗಳ ಬೆಳೆ ಬೆಳೀತಾ ಇರೋದ್ರಿಂದ ಇದಕ್ಕೆ ಏನ್ ಹೆಸರಾಯ್ತು ಅಂದ್ರೆ ಕುರುಕ್ಷೇತ್ರ ಅಂತ ಆಯ್ತು. ಸೊ ಇಲ್ಲಿ ಏನಾಗ್ಬೇಕು, ಸರಿಯಾಗಿ ಹೇಳಿದ್ರೆ ಕರ್ತವ್ಯದಲ್ಲಿ ಮಾಡ್ಬೇಕಾ ಇಲ್ವಾ ಅನ್ನೋ ಪ್ರಶ್ನೆ ಇಲ್ಲ. ಕರ್ತವ್ಯ ಅನ್ನೋದು ನಡಿಲೇಬೇಕು ಅಷ್ಟೇ, ಅಲ್ಲಿ ಚಾಯ್ಸ್ ಇಲ್ಲ. ಆದ್ರೆ ನೋಡಿ ಇಲ್ಲಿ ಏನ್ ಮಾಡ್ಬಿಟ್ಟಿದೀವಿ ನಾವು, ಆ ಸಂಪತ್ ಸ್ವಾರ್ಥ ಆಗ್ಬಿಟ್ಟು ಏನ್ ಮಾಡಿದ್ವಿ ನಾವು, ಹೇಳ್ತಾನೆ ಧೃತರಾಷ್ಟ್ರ, ನಮ್ಮವರು ಮಾಮಕ ನೋಡಿದ್ರ ಬಂದ್ಬಿಡ್ತು, ನಮ್ಮವರು. ಆಮೇಲೆ ತಮ್ಮನ ಮಕ್ಕಳು ಅವ್ರು ಹಾಗೆ ನೋಡಿದ್ರೆ ದೈವಿ ಸಂಪತ್ತಿನಿಂದ ಕೂಡಿದ್ದಾರೆ. ಕೃಷ್ಣ ಬಾಯಿ ಬಿಟ್ಟು ಹೇಳ್ತಾನೆ, ಯೋಚನೆ ಮಾಡ್ಬೇಡ ಅರ್ಜುನ, ನೀನು ದೈವಿ ಸಂಪತ್ತಿನಿಂದ ಕೂಡ್ಕೊಂಡಿದೀಯಪ್ಪ, ನಿನಗೇನು ಕಮ್ಮಿ ಇಲ್ಲ ಅಂತ ಹೇಳಿದಾನೆ. ಅಂತ ದೈವಿ ಸಂಪತ್ತಿನಿಂದ ಕೂಡಿರೋ ಪಾಂಡವರು ಏನ್ ಮಾಡಿದ್ರು, ಇಲ್ಲಿ ಅನ್ವಯ ಮಾಡುವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಿಂ ಏವ ಅಂತ ಮಾಡಿದ್ರು ನೋಡಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಯುಯುತ್ಸವ ಸಮವೇತಾಹ. ಯುಯುತ್ಸವ ಅಂದ್ರೆ ಯುದ್ಧ ಮಾಡಬೇಕೆಂಬ ಇಚ್ಛೆಯಿಂದ. ಇವರು ಯಾಕೆ ಯುದ್ಧ ಮಾಡ್ಬೇಕು ಅಂತಿದ್ದಾರೆ? ಕೌರವರು ರಾಜ್ಯ ಬೇಕು ಅಂತ. ಪಾಂಡವರು ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ? ನಮ್ಮ ಕರ್ತವ್ಯ ಅಂತ ಮಾಡ್ತಾ ಇದ್ದಾರೆ. ತಪ್ಪನ್ನ ಯಾರಾದ್ರೂ ತಪ್ಪಾಗಿ, ಇವಾಗ ಗಾಂಧೀಜಿ ಹೇಳಿದಂಗೆ ಇಂಗ್ಲಿಷ್ನವ್ರನ್ನ ಏನ್ ಹೇಳಿದ್ರು, ದಿಸ್ ಪ್ಲೇಸ್ ಡಸಂಟ್ ಬಿಲಾಂಗ್ ಟು ಯು, ಯು ಹ್ಯಾವ್ ಟು ಗೆಟ್ ಔಟ್ ಫ್ರಮ್ ದಿಸ್ ಪ್ಲೇಸ್ ಅಂತ ಹೇಳಿದ್ರು. ಅದೇ ರೀತಿ ಪಾಂಡವರು ಹೇಳ್ಬೇಕಾಗುತ್ತೆ, ನೀವು ಮಾಡ್ತಿರೋದು ತಪ್ಪು, ಅದಕ್ಕೋಸ್ಕರ ಅವರು ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡ್ಲೇಬೇಕಾಯ್ತು. ಇಲ್ಲಿ ಸಮವೇತ ಅಂದ್ರೆ ಇಬ್ರು ಸೇರಿದ್ದಾರೆ. ಅವ್ರಿ ಧೃತರಾಷ್ಟ್ರ ಹೇಳ್ತಾನೆ, ಮಾಮಕ ನಮ್ಮವರು, ಆಮೇಲೆ ಪಾಂಡವರು ನನ್ನ ತಮ್ಮನ ಮಕ್ಕಳು, ಕಿಂ ಏವ ಅಂತ ಕೇಳ್ತಾನೆ, ಏನನ್ನ ಮಾಡಿದ್ರು? ಇದೇನ್ ಪ್ರಶ್ನೆನ? ಯುದ್ಧ ಭೂಮಿಲಿ ಏನು ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಇದೆಯಾ? ಆದ್ರೂ ಇವನು ಪ್ರಶ್ನೆ ಕೇಳ್ತಿದ್ದಾನೆ. ಯಾಕೆಂದ್ರೆ ಇವನಿಗೆ ಚೆನ್ನಾಗಿ ಗೊತ್ತು, ಮೊದಲು ಕೃಷ್ಣ ದೂತನಾಗಿ ಬಂದಿದ್ದ, ಯುದ್ಧ ನಿಲ್ಲಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಅನ್ಯಾಯವಾಗಿ ಜನಗಳು ಸಾಯ್ತಾರಲ್ಲ ಅಂದ್ಬಿಟ್ಟು ಅವನು ಏನ್ ಮಾಡ್ದ, ಕೃಷ್ಣ ಬೇಡ ಬರೀ ನೀವು 5 ಇದು ಕೊಡಿ, ವಿಲೇಜ್ ಕೊಡಿ, ಅಥವಾ 5 ಮನೆ ಕೊಡಿ, ಅಥವಾ 1 ಮನೆ ಕೊಡಿ ಅನ್ನೋವರೆಗೂ ಹೋದ. ಅವನು ದುರ್ಯೋಧನ ಹೇಳ್ದ 1 ಇಂಚು ಕೊಡೋದಿಲ್ಲ. ಧೃತರಾಷ್ಟ್ರ ಅದಕ್ಕೆ ಸಮ್ಮತವಾಗಿದ್ದ. ಅವನು ಇನ್ನೊಂದ್ಸಲಿ ವಿದುರನ್ನ ಕಳಿಸಿ ಹೇಳ್ತಾನೆ,
ನೀವ್ ಹೇಗಿದ್ರು ಕಾಡಲ್ಲಿದ್ದು ನಿಮ್ಗೆ ಅಭ್ಯಾಸ ಆಗಿದೆ 12 ವರ್ಷ, ನೀವ್ ಹಾಗೆ ತಪಸ್ ಜೀವನ ಮಾಡ್ಕೊಂಡು ಉದ್ಧಾರ ಆಗ್ಬಿಡಿ ಅಂತ ಹೇಳಿ ಕಳಿಸ್ತಾನೆ. ಇವಾಗ ಅವನಿಗೆ ಇನ್ನೂ ಒಂದು ಸ್ವಲ್ಪ ಆಸೆ, ಓ ಯುದ್ಧ ಭೂಮಿಗೆ ಬಂದ್ಬಿಟ್ಟು ಇವ್ರೇನಾದ್ರೂ ಯುದ್ಧ ಮಾಡಲ್ಲ ಬೇಡ ಅಂತ ನನ್ನ ಮಗನಿಗೆ ಎಲ್ಲಾ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ ಏನೋ ಅನ್ನೋ ಒಂದು ಹೋಪಿಂದ ಅವನ್ ಏನ್ ಮಾಡ್ತಾನೆ, ಏನ್ ಮಾಡಿದ್ರು ಯುದ್ಧ ಭೂಮಿಲೇ ವಾಟ್ ದೇ ಹ್ಯಾವ್ ಡನ್ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಸೊ ಇದು ಮೊದಲನೇ ಇದು. ನಾಳೆ ಅದಕ್ಕೆ ಉತ್ತರ ಸಂಜಯ ಏನ್ ಹೇಳ್ತಾನೆ ಅಂತ ನೋಡೋಣ. ಇನ್ನೊಂದ್ಸಲಿ ಆ ಶ್ಲೋಕ ಹೇಳ್ತೀನಿ, ನೀವು ಜೊತೆಲಿ ಇವಾಗ ಹೇಳ್ಕೋಬಹುದು ಮನಸ್ಸಿನಲ್ಲಿ. ಧೃತರಾಷ್ಟ್ರ ಉವಾಚ ಕರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗುಂಸಸ್ತನೂಭಿಃ ವಿಷೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಇದು ಎಕ್ಸ್ಪ್ಲನೇಷನ್ ಎಲ್ಲ ಹೇಳಿದೀವಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಃ ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ತನೂಭಿಃ ವಿಷೇಮ ದೇವಹಿತಂ ಯತ್ ಆಯುಃ ಸ್ವಸ್ತಿ ನ ಇಂದ್ರಃ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನ ತಾರ್ಕ್ಷ್ಯಃ ಅರಿಷ್ಟನೇಮಿಃ ಸ್ವಸ್ತಿ ನಃ ಬೃಹಸ್ಪತಿಃ ದದಾತು. ಎಲ್ಲ ದೇವತೆಗಳನ್ನು ನಾವು ಬೇಡ್ಕೊಳ್ತಿದೀವಿ. ನಮ್ಮ ಆಟಿಟ್ಯೂಡ್ ಅನ್ನ ದಯವಿಟ್ಟು ನೀವು ಚೇಂಜ್ ಮಾಡಿ. ನಾವು ಎಲ್ಲವನ್ನು ಒಳ್ಳೆ ರೀತಿಯಿಂದ ಪ್ರತಿ ಒಂದನ್ನು ಏನೇನು ಪ್ರಪಂಚದಲ್ಲಿ ನೋಡ್ತೀವೋ ನಮ್ಮ ವ್ಯವಹಾರ ಎಲ್ಲ ಹೇಗಿರ್ಲಿ ಅಂತಂದ್ರೆ ಆ ಪರಮಾತ್ಮನನ್ನ ಸೇರೋದಕ್ಕೆ ಸಹಾಯಕವಾಗಿ ಇರ್ಲಿ ಅಂತ ಅಂದ್ಬಿಟ್ಟು ನಮಗೆ ಬುದ್ಧಿ ಕೊಡ್ಲಿ. ನಾವುಗಳೆಲ್ಲ ಆರೋಗ್ಯದಿಂದ ಇದ್ದು ಎಲ್ಲ ಶ್ರವಣ ಮಾಡ್ತಾ ಸನ್ಮಾರ್ಗದಲ್ಲಿ ನಡೆದು ನಮ್ಮ ಸ್ವರೂಪ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕು ಅಂತ ನಾವು ಹೇಳ್ತೀವಿ. ಇವಾಗ ಈ ಶಾಂತಿ ಶಾಂತಿ ಅಂತ 3 ಸಲ ಹೇಳಿದ್ವಿ. ಆದಿ ದೈವಿಕ ಶಾಂತಿ, ಗ್ರಹಗಳಿಂದ ಬರೋದು ತೊಂದರೆ ಹೊರಟೋಗ್ಲಿ. ಆದಿ ಭೌತಿಕ ಶಾಂತಿ, ಹೀಗೆ ಅತಿ ಬಿಸಿಲು ಅಥವಾ ಬೇರೆ ಏನಾದ್ರೂ ಆತರ ರೋಡಲ್ಲಿ ಏನಾದ್ರು ತೊಂದರೆ ಆದ್ರೆ ಅದೆಲ್ಲ ಹೋಗ್ಲಿ. ಆಮೇಲೆ ಆಧ್ಯಾತ್ಮಿಕ ಶಾಂತಿ, ನಿಮ್ಮ ಮನಸ್ಸಿನಲ್ಲಿ ವಿಷಾದ, ಡಿಪ್ರೆಷನ್ ಇಂಥದೆಲ್ಲ ಮರುವು, ಮಾತೆತ್ತಿದ್ರೆ ಮರುವು ಇದೆಲ್ಲ ಬರದೇ ಇರ್ಲಿ ಅಂತ ಹೇಳ್ಕೊಳ್ತೀವಿ. ಇವಾಗ ನಾವು ಕೈವಲ್ಯೋಪನಿಷತ್ತನ್ನ ಶುರು ಮಾಡ್ತಾ ಇದ್ದೀನಿ. ಯಾರ್ಯಾರ ಹತ್ರ ಪುಸ್ತಕ ಇಲ್ವೋ ಅವ್ರು ತಗೊಂಡ್ರೆ ಚೆನ್ನಾಗಿರುತ್ತೆ, ಮಾಡ್ಕೋಬಹುದು. ಗೀತಾ ರಾಣಿನೋ ಶಾರದಾನೋ ನೀವು ಕನ್ಸಲ್ಟ್ ಮಾಡ್ಬೇಕು. ಬಟ್ ತುಂಬಾ ತುಂಬಾ ಎಷ್ಟು ಚೆನ್ನಾಗಿ ಇದ್ರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಓದೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಶಿವರಾತ್ರಿದಲ್ಲಿ ರುದ್ರ ಹೇಳುವಷ್ಟು ನಮಗೆ ದೊಡ್ಡದು ಇಲ್ದಿದ್ರೆ ಇದನ್ನ ಪಾರಾಯಣೆ ಮಾಡ್ಬೋದು. ಅದಕ್ಕೆ ಇದನ್ನ ಚೆನ್ನಾಗಿ ಅರ್ಥನೂ ಮಾಡ್ಕೊಂಡು ಹೇಳೋದನ್ನು ಸ್ವಲ್ಪ ಸಿಂಪಲ್ ಆಗಿ ಯಥಾಶಕ್ತಿ ನಾವು ಕಲ್ತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಓಂ ಅಥ ಕೈವಲ್ಯೋಪನಿಷತ್. ಕೈವಲ್ಯ ಅಂದ್ರೇನು? ಕೇವಲಸ್ಯ ಭಾವ, ಒನ್ ವಿತೌಟ್ ಎ ಸೆಕೆಂಡ್, ಏಕಮೇವ ಅದ್ವಿತೀಯಂ, ಇರುವುದು ಒಂದೇ. ಎಷ್ಟೆಷ್ಟು ಜನ ಎಷ್ಟೆಷ್ಟು ತರ ಹೇಳಿದ್ದಾರೆ. ಅನ್ಯವು ಇಲ್ಲಯ್ಯ, ಎಲ್ಲವೂ ನೀನಯ್ಯ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಏನಾಯ್ತು, ಅಂತ ಕೈವಲ್ಯ ಭಾವನೆ, ಆ ಭಾವ ಅದು ನಮ್ಮ ಸ್ವರೂಪ. ಕೇವಲಸ್ಯ ಭಾವವೇ ನಮ್ಮ ಸ್ವರೂಪ. ಅಥ ಆಶ್ವಲಾಯನಂ ಭಗವಂತಂ ಪರಮೇಷ್ಠಿನಂ
ಉಪಸಮೇತ್ಯ ಉವಾಚ ಅಥ ಆಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯ ಉವಾಚ. ಅಥ ಅಂದ್ರು. ಅಥ ಅಂದ ತಕ್ಷಣ ಇಲ್ಲೂ ಅಷ್ಟೇ ಅನಂತರ ಆಮೇಲೆ ಏನು, ಒಂದು ಅಟ್ಲೀಸ್ಟ್ ಮನಸ್ಸಿನಲ್ಲಿ ಒಂದು ಯೋಚನೆ ಬರಬೇಕು. ನಾವು ಪರಮಾತ್ಮನನ್ನ ಯಥಾರ್ಥ ರೂಪದಿಂದ ತಿಳಿದುಕೋಬೇಕು. ನಾವು ಇದುವರೆಗೂ ಏನು ಬರೀ ಕಲ್ಪನೆಯಲ್ಲಿ ತಿಳಿದುಕೊಂಡಿದೀವೋ, ಕಲ್ಪನೆಯಿಂದ ತಿಳಿದುಕೊಳ್ಳೋದು ಸರಿಯಲ್ಲ. ಇವಾಗ ನಾವು ಬೇಕಾದಷ್ಟು ವಸ್ತುಗಳನ್ನ ಅಂದುಕೊಂಡ್ಬಿಟ್ಟಿದೀವಿ ನಾವೆಲ್ಲ. ಬಟ್ ಯಾವುದು ಯಥಾರ್ಥ ಅಲ್ಲ. ಅದನ್ನ ನಮ್ಗೆ ಯಥಾರ್ಥ ಜ್ಞಾನ ಆಗ್ಬೇಕು ಅಂದ್ರೆ, ಹೇಗಿದೆಯೋ ಅದರ ಜ್ಞಾನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸರಿಯಾದ ಗುರು ಹತ್ರ ಹೋಗ್ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠನೆ. ಪರಮೇಷ್ಠಿ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮ, ಹಿರಣ್ಯ ಗರ್ಭ. ಅವನಿಗಿಂತ ದೊಡ್ಡ ಯಾರಾದ್ರೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಿಗ್ತಾರ? ಸಾಕ್ಷಾತ್ ಪರಮಾತ್ಮ ಅವನಿಗೆ ಅಂತಃಕರಣದಲ್ಲಿ ಪ್ರವೇಶ ಮಾಡಿ ಅವನಿಗೆ ವೇದಗಳ ಜ್ಞಾನವನ್ನು ಸ್ಫುರಣೆ ಮಾಡಿದ್ದಾನೆ. ಅಂತ ಪರಮೇಷ್ಠಿ ಹತ್ರ ಋಷಿ ಯಾರು? ಆಶ್ವಲಾಯನ. ಅವ್ರು ಏನ್ ಮಾಡಿದ್ರು? ಅವರ ಹತ್ರ ಉಪಸಮೇತ್ಯ ಹತ್ತಿರ ಬಂದು ಅವರ ಬಳಿ ಸಾರಿ ಏನ್ ಮಾಡಿದ್ರು? ಉವಾಚ. ಇದೆಲ್ಲ ನಮಗೆ ಲೆಸನ್ ತಿಳ್ಕೊಳ್ಳಿ. ನಾವು ಗುರು ಹತ್ರ ಹೋಗ್ಬಿಟ್ಟು ಸುಮ್ನೆ ಕಾಲ ಹತ್ರ ಕೂತ್ಕೊಂಡ್ಬಿಡೋದು, ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಡೋದು. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ರೆ ಕಣ್ಮುಚ್ಕೊಂಡು ನಿದ್ದೆನೆ ಬಂದ್ಬಿಡತ್ತೆ. ಇಲ್ಲ, ಅವ್ರು ಹೇಳ್ತಾರೆ ಗುರು ಹತ್ರ ಹೋದ್. ಮತ್ತೆ ಕೃಷ್ಣನು ಹೇಳಿದಾನೆ, ಪರಿಪ್ರಶ್ನೆಯನ್ನು ಸೇವೆಯ. ಪ್ರಶ್ನೆ ಮಾಡ್ಬೇಕು, ಕೇಳ್ಬೇಕು. ನೀವು ಕೇಳಿದ್ರೇನೆ ನಿಮ್ಗೆ ಉತ್ತರ ಸಿಗೋದು ಅಂತ ಹೇಳಿದ್ರು. ಸೊ ಇಲ್ಲಿ ಆಶ್ವಲಾಯನ ಬಗ್ಗೆ ಹೇಳ್ತಾರೆ. ಅವರು ಹೇಗೆ ಮಹರ್ಷಿಯವರು ಅಂದ್ರೆ ಋಗ್ವೇದದಲ್ಲಿ ಅತ್ಯಂತ ಪ್ರಸಿದ್ಧರಾದವರು. ಬಟ್ ಏನೇ ಆಗ್ಲಿ ಕರ್ಮ ಉಪಾಸನೆ ಮೇಲೆ ಜ್ಞಾನ ಇದೆಲ್ಲ, ಆ ಜ್ಞಾನದಲ್ಲಿ ನಮ್ಮ ಸ್ವಲ್ಪನೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಮಿಸ್ಟೇಕ್ ಆದಂಗೆ. ನಾವು ಯಾವಾಗ್ಲೂ ಒಂದು ಎಕ್ಸಾಂಪಲ್ ನಂದು ಹಾಕ ಬರ್ತೇವೆ. ಪಜಲ್ ಇರುತ್ತಲ್ಲ ಮಕ್ಕಳಿಗೆ, ಅದ್ರಲ್ಲಿ ಒಂದು ಪೀಸ್ ಮಿಕ್ಬಿಡ್ತು ತಿಟ್ಕೊಳ್ಳಿ, ಇಡಕ್ಕಾಗ್ಲಿಲ್ಲ, ಹಾಗಾದ್ರೆ ಏನಾಯ್ತು? ತಪ್ಪು ಅಂತಾನೆ ಅರ್ಥ. 100% ಆಗಲೇಬೇಕು. ಅದೇ ರೀತಿ ಇಲ್ಲೂ ಅಷ್ಟೇ. ಒಂದು ಕೊಂಡಿ ಹಾಕೋದು ನಿಂತು ಬಿಡ್ತು ಅಂತ ಇಟ್ಕೊಳ್ಳಿ, ಕೊಂಡಿ ಹಾಕೋದು ಬೇಕೋ ಇಲ್ವೋ? ಎರಡು ಸೇರ್ಬೇಕು. ಅದು ಸೇರ್ಸೋಕೆ ಕೇವಲಸ್ಯ ಭಾವ ಬರೋದಕ್ಕೆ ತೊಂದ್ರೆ ಇದ್ರೆ ಏನಾಗ್ಬಿಡತ್ತೆ? ಅದನ್ನ ಸರಿ ಮಾಡ್ಕೋಬೇಕು ಅಂತ ಅವ್ರೇನ್ ಮಾಡಿದ್ರು? ಅವ್ರ ಒಳಗಿರೋ ಅಂತರ್ಯಾಮಿ ಪ್ರೇರಣೆಯಿಂದ ಯಾರೇ ಶಿಷ್ಯ ಗುರುವಿನ ಹತ್ರ ಬರಬೇಕು ಅಂದ್ರೆ, ಯಾರೋ ಒಬ್ಬ ಪ್ರೇರಿತಾರಮಿದಾನೆ, ಅವನು ಇವರೇ ಗುರು ಸರಿಯಾಗಿದ್ದಾರೆ, ಇವ್ರು ಹೇಳ್ಕೊಟ್ಟೇನೆ ಇವ್ರಿಗೆ ಅರ್ಥ ಆಗತ್ತೆ ಅಂತ ಅವ್ರ ಹತ್ರ ಸೇರಿಸ್ತಾನೆ ಪರಮಾತ್ಮ. ತುಂಬಾ ಇದೆಲ್ಲ ಬಹಳ ಚೆನ್ನಾಗಿ ಮಾಡ್ತಾನೆ. ನಮಗ್ ಗೊತ್ತೇ ಆಗೋದಿಲ್ಲ ಹೇಗ್ ಮಾಡಿದಾನೆ ಅಂತ. ಆದ್ರೆ ನಾವು ಮಾತ್ರ ಅದಕ್ಕೆ ಜ್ಞಾನಕ್ಕೆ ಬಹಳ ಮಹತ್ವ ಕೊಡ್ಬೇಕು. ಇವ್ರು ಏನ್ ಮಾಡಿದ್ರು? ಸೃಷ್ಟಿಕರ್ತನಾದ ಬ್ರಹ್ಮನ ಹತ್ರ ಹೇಗ್ ಬಂದ್ರು? ಶ್ರದ್ಧಾ, ಗೌರವ, ಭಕ್ತಿ ಭಾವನೆಗಳಿಂದ ಬಂದರು. ಯಾಕೆಂದ್ರೆ ಪೂಜ್ಯ ಭಾವನೆ ಇರ್ಬೇಕು. ಆಮೇಲೆ ಎಲ್ಲದಕ್ಕಿಂತ ನಾವು ಕೇಳುವ ತಿಳಿದುಕೊಳ್ಳಬೇಕಾದ ಜ್ಞಾನದ ಬಗ್ಗೆ ಪೂರ್ಣ ಶ್ರದ್ಧೆ ಇರ್ಬೇಕು. ಸತ್ಯವನ್ನು ಸ್ವೀಕಾರ ಮಾಡೋದು. ಇವಾಗ ನಾವೆಲ್ಲ ನಮ್ಗೆಲ್ಲ ಹೇಗೆ ಅಭ್ಯಾಸ ಆಗಿದೆ ಅಂದ್ರೆ, ನಾವು ಡ್ರೆಸ್ ಮಾಡ್ಕೊಂಡ್ವಿ, ಕೇಳ್ತೀವಿ ಹೇಗಿದೆ ಅಂತ. ನಮ್ಗೆ ಎಲ್ಲರೂ ಏನ್ ಹೇಳ್ಬೇಕು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದಾರ, ಚೆನ್ನಾಗಿದೆ ಅಷ್ಟೇ. ಯಾರು ತಪ್ಪು ಹೇಳಿದ್ರೆ ನಾವು ಅವ್ರನ್ನ ಇನ್ನೊಂದ್ಸಲಿ ಕೇಳೋದೇ ಇಲ್ಲ. ನೋಡಿ, ನಮ್ಗಿಷ್ಟ ನಮ್ಗೇನಾಗತ್ತೆ? ಅತಿ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಲ್ಲ. ಇಲ್ಲಿ ಗುರು ಆತರ ಯಾವತ್ತೂ ಹೇಳಲ್ಲ. ಗಾಪಾಳಿ ಅಂತರ್ಯಾಮಿನೂ ಹೇಳೋದಿಲ್ಲ. ನೀವು ಹೇಗಿದೆ, ಅದು ಹೇಗೆ ಯಥಾರ್ಥ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಇಲ್ಲಿ ಶ್ರದ್ಧೆ ಅಂದ್ರೆ, ಗುರು ನಿಮಗೆ ಮುಂದೆ ಉಪದೇಶ ಮಾಡುವಾಗ ನೀನ್ ತಿಳ್ಕೊಂಡಿರೋದು ತಪ್ಪು, ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಎತ್ತಿ ಎತ್ತಿ ಹೇಳ್ತಾರೆ. ಅದನ್ನು ಸ್ವೀಕರಿಸ ಮಾಡೋ ಧೈರ್ಯ ಇರ್ಬೇಕು ನಿಮಗೆ. ನಿನ್ನೆ ಹೇಳ
ಓಕೆ, ನನ್ನಿಬ್ರು ಮೊಮ್ಮಕ್ಕಳು ಬಂದ್ರು ವಿಶ್ ಮಾಡಕ್ಕೆ, ಪಾಪ ನಾನು ಏನ್ ಮಾಡ್ಲಿ, ಸ್ವಲ್ಪ ಕೋಆಪರೇಟ್ ಮಾಡ್ಬೇಕಾಯ್ತು. ಚಲ, ಇವಾಗ ನೆಕ್ಸ್ಟ್ ಹೇಳ್ತಿದ್ದಾರೆ, ಇವರು ಋಗ್ವೇದದ ಋಷಿ ಇವರು. ಆಮೇಲೆ ಹೇಳ್ತಾರೆ ನೋಡಿ, ಗೋತ್ರ ಪ್ರವರ್ತಕ ಅಂದ್ರೆ ಏನ್ ಅರ್ಥ ಗೊತ್ತಾ? ಒಬ್ಬರು ಗೋತ್ರ, ಭಾರದ್ವಾಜ ಗೋತ್ರ, ಕೌಶಿಕ ಗೋತ್ರ ಅಂತ ಬರ್ಬೇಕು ಅಂದ್ರೆ ಅವರು ತುಂಬಾ ಮಂತ್ರಗಳ ಬಗ್ಗೆ ತುಂಬಾ ಮಂತ್ರದ್ರಷ್ಟರಾಗಿರ್ಬೇಕು. ಸೊ ಅಂತಹವರು ನೋಡಿ, ಅಷ್ಟು ದೊಡ್ಡವರು ಗುರು ಹತ್ರ ಎಷ್ಟು ಚೆನ್ನಾಗಿ ಕೇಳೋಕ್ ಹೋಗ್ತಾರೆ, ಅದನ್ನ ನೋಡ್ಬೇಕು. ನನಗೆ ಒಂದು ಕತೆ ಜ್ಞಾಪಕ ಬಂತು, ಹೇಳ್ತೀನಿ ನೋಡಿ. ಒಂದ್ಸಲಿ ಏನಾಯ್ತು, ವೇದವ್ಯಾಸರು ಅದ್ರಲ್ಲಿ ವಿಲೇಜ್ ಅಲ್ಲಿ ಒಂದ್ ಕಡೆ ನಡೀತಾ ಬರ್ತಾ ಇದ್ದಾರೆ. ಬಂದ್ರೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಒಬ್ಬ ಮನುಷ್ಯ, ಸಾಧಾರಣ ಮನುಷ್ಯ, ಒಂದು ಮರದ ಹತ್ರ ನಿಂತ್ಕೊಂಡು ಕೈ ಮುಟ್ಕೊಂಡು ಏನೋ ಒಂದು ಮಂತ್ರನೋ ಏನೋ ಹೇಳಿದ. ಅವಾಗ ಏನಾಯ್ತು, ಹಣ್ಣಿನಿಂದ ತುಂಬಿರೋ ಬ್ರಾಂಚು ಅವನ ಮುಂದೆ ಹೀಗೆ ಬಗ್ತು. ಇವನ್ ಏನ್ ಮಾಡ್ದ, 2 3 ಎಷ್ಟು ತಗೊಂಡು ತಿರುಗು ಅದನ್ನ ಕೈ ಮುಗಿದು ಅದನ್ನ ಬಿಟ್ಬಿಟ್ಟ. ಇದನ್ನ ನೋಡಿದ್ರು ವೇದವ್ಯಾಸರಿಗೆ ಗುರುಕುಲ ನಡೆಸ್ತಾ ಇದ್ರು. ಅದು ಗುರುಕುಲ ಏನಾಗ್ತಿತ್ತು, ಎಷ್ಟೋ ಸಲಿ ಮಳೆಗಾಲ ಎಲ್ಲ ಬಂದಾಗ ಇವರಿಗೆ ಸಪ್ಲೈ ಬರೋದು ಕಷ್ಟ ಆಗ್ತಿತ್ತು ಪಾಪ. ಅವಾಗ ಹೆಲಿಕಾಪ್ಟರ್ ಎಲ್ಲ ಆತರ ಅಂತ ಇಲ್ಲ, ಮಿರಾಕಲ್ ಮಾಡೋಕ್ ಶಕ್ತಿ ಇದ್ರು ಮಾಡೋಲ್ಲ ಯಾರು. ಸೊ ಏನಾಯ್ತು, ಅವ್ರು ಏನ್ ಮಾಡಿದ್ರು, ಇವನನ್ನ ಕರೆದು 1 ನಿಮಿಷ ಇರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಏನೋ ಇದು ವಿದ್ಯೆ ಇದೆ ಅಲ್ವಾ, ಇದು ನೀನ್ ನನ್ಗೆ ಹೇಳ್ಕೊಟ್ರೆ ನನ್ಗೆ ಗುರುಕುಲದಲ್ಲಿ ತುಂಬಾ ಮಕ್ಕಳಿದ್ದಾರೆ, ನನ್ಗೆ ಹೆಲ್ಪ್ ಆಗುತ್ತೆ. ಅವನು ಇವ್ರು ನೋಡ್ಬಿಟ್ಟು, ಅಯ್ಯೋ ವೇದವ್ಯಾಸರು, ಅವ್ನು ಇವಾಗ ಆಗೋಲ್ಲ, ನೀನ್ ಯಾವಾಗ ಹೇಳ್ತೀವಿ ನಾನು ಆಮೇಲೆ ಬರ್ತೀನಪ್ಪ ಅಂತ ಸರಿ. ಇವನು ಹೊಂಟಾದ. ಇವ್ರು ಡೈಲಿ ಹೋಗ್ತಾರೆ. ಡೈಲಿ ಹೋದ್ರೆ ಇವ್ರು ಬರ್ತಾರೆ ಅಂದ್ರೆ ಮುಚ್ಚಿಟ್ಕೋತಾನೆ, ಎಲ್ಲೋ ಹೋಗ್ತಾನೆ, ಏನು ಮಾಡಿದ್ರು ಇವ್ರಿಗೆ ಸಿಗ್ತಾ ಇಲ್ಲ. ಇವ್ರಿಗೇನು ಬೇಜಾರಿಲ್ಲ ವೇದವ್ಯಾಸರಿಗೆ, ಎಷ್ಟು ದೊಡ್ಡವ್ರು ಅವರು, ಒಂದು ಕೋಪ ಇಲ್ಲ, ಬೇಜಾರಿಲ್ಲ. ಅವರು ಡೈಲಿ ಹೋಗ್ತಾ ಇರ್ತಾರೆ. ಒಂದು ದಿವಸ ಏನ್ ಮಾಡಿದ್ದಾನೆ, ಇವನು ರೈತ ಬೇಗನೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಅವನು ಮಗ ಏನ್ ಮಾಡ್ದ, ಇದ್ದ, ಅದು ಚಿಕ್ಕ ಹುಡುಗ, ಅದು ಎಷ್ಟು 5 ವರ್ಷನೋ ಏನೋ ಅಷ್ಟು. ಅದೇ ಹೇಳ್ತು, ಅಯ್ಯೋ ನೀವ್ ಇವತ್ತು ಬಂದ್ರೆ ನಮ್ ತಂದೆನೇ ಇಲ್ವಲ್ಲ, ಯಾಕೆ ಬಂದ್ರಿ ನೀವು, ಏನ್ ಬೇಕಾಗಿತ್ತು? ಅದಕ್ಕಿಲ್ಲ, ನಿಮ್ ತಂದೆಗೆ ಆ ವಿದ್ಯೆ ಗೊತ್ತಲ್ಲಪ್ಪ, ಅದಕ್ಕೋಸ್ಕರ. ಅಯ್ಯೋ ಅದು ನನಗ್ ಗೊತ್ತು, ನಾನೇ ಹೇಳ್ಕೊಡ್ತೀನಿ ನಿಮ್ಗೆ. ನೋಡಿ, ಚಿಕ್ಕ ಮಗುಗೆ ಏನೋ ಇದೆಲ್ಲ, ಏನು ಇನ್ಹಿಬಿಷನ್ಸ್ ಅಂತ ಒಂಥರ ಏನ್ ಹೇಳ್ತಾರೆ, ಅವ್ರು ದೊಡ್ಡವರು ಅದೆಲ್ಲ ಏನಿಲ್ಲ, ಸುಖವಾಗಿ ಅದ್ ಹೇಳ್ತೀನಿ, ನನಗ್ ಗೊತ್ತು ವಿದ್ಯೆ, ನಾ ಹೇಳ್ಕೊಡ್ತೀನಿ ನಿಮ್ಗೆ. ವೇದವ್ಯಾಸರಿಗೆ ಬಹಳ ಖುಷಿ ಆಗ್ಬಿಟ್ಟು ಅವ್ರು ಹೇಳಿದ್ರು, ತಾಳಪ್ಪ 1 ನಿಮಿಷ ತಂದ್ಬಿಟ್ಟು ಒಂದು ಆಸನ ಹಾಕಿ ಆ ಮಗುನ ಕೂಡ್ಸಿ ಅವನ ಎದುರಿಗೆ ಇವರು ಕೈ ಕಟ್ಕೊಂಡು ನಿಂತ್ಕೊಂಡು ಆ ವಿದ್ಯೆಯನ್ನ ಕಲಿತ್ಕೊಂಡ್ ಮತ್ತೆ ವಿದ್ಯೆನ ಕಲ್ತ್ಕೊಂಡ್ ಮತ್ತೆ ಅವನಿಗೆ ನಮಸ್ಕಾರ ಮಾಡಿ, ಆಮೇಲೆ ಯಥಾಶಕ್ತಿ ಏನಿತ್ತು ಅದನ್ನ ಅವನಿಗೆ ಕೊಟ್ಬಿಟ್ಟು ಇವರು ಹೋಗಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ರೈತ ಬಂದ್ರೆ ಏನಿದೆಲ್ಲ, ಯಾರು ಅಪ್ಪ ಅವ್ರು ಬಂದಿದ್ರಲ್ಲ, ಅವ್ರಿಗೆ ನಾವ್ ವಿದ್ಯೆ ಹೇಳು. ಅಯ್ಯೋ ಅವ್ರ ವಿದ್ಯೆ ನಿಮ್ ನಮಸ್ಕಾರ ಮಾಡ್ಬೇಕಲ್ಲೋ, ಎಲ್ಲರ ವಿದ್ಯಾ ಫಲವತಿ ಆಗೋಲ್ಲ ಅಂತ. ಅದಕ್ಕೆ ಹೌದು ಈಗೆಲ್ಲ ಮಾಡಿದ್ರು ಒಂದು. ಇವನಿಗೇನು ಅಂದ್ರೆ ಅವ್ರ ಹತ್ರ ನಮಸ್ಕಾರ ಮಾಡ್ಕೊಳಕ್ ಇಷ್ಟ ಇಲ್ಲ. ಅವನಿಗೇನು ಪಾಪ ಮಂತ್ರ ಹೇಳ್ಕೊಡೋದಕ್ಕೆ ಸ್ವಾರ್ಥ ಏನಿಲ್ಲ. ಆದ್ರೆ ಅವನಿಗೆ ನನಗ್ ನಮಸ್ಕಾರ ಮಾಡ್ತಾರಲ್ಲ, ಮಾಡದೇ ಇದ್ರೆ ವಿದ್ಯೆ ಫಲವತಿ ಆಗೋಲ್ವಲ್ಲ ಅಂತ ಇವನಿಗೆ ತುಂಬಾ ದುಃಖ. ಈ ಹುಡುಗ ಏನಿಲ್ಲ, ಸಂತೋಷವಾಗಿ. ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಶ್ವಲಾಯನ ಋಷಿ ಏನು ಕಮ್ಮಿ ಇಲ್ಲ, ಅವರು ತುಂಬಾ ದೊಡ್ಡವರು. ಆದ್ರೂ ನೋಡಿ ಎಷ್ಟು ಕಲಿಬೇಕು, ನಾಲೆಡ್ಜ್ಗೆ ಯಾವತ್ತೂ ಎಂಡಿಲ್ಲ, ಪೂರ್ಣವಾಗಿ ಜ್ಞಾನ ಆಗ್ಬೇಕು. ಅವರು ಸೃಷ್ಟಿಕರ್ತನಾದ ಬ್ರಹ್ಮ, ಅವನಿಗೆ ಪರಮೇಷ್ಠಿ ಅಂತ ಹೆಸರು, ಅವನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ. ಇಲ್ಲಿ ಅಥ ಅಂದ್ರೆ ಏನು, ಸಾಧನ ಚತುಷ್ಟಯ. ಈ ಸಾಧನ ಚತುಷ್ಟಯಲ್ಲಿ ಮುಖ್ಯವಾದದ್ದು ಯಾವುದು? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷುತ. ಇದರಲ್ಲಿ ತುಂಬಾ ಮುಖ್ಯವಾದದ್ದು ಮುಮುಕ್ಷುತ, ಮೋಕ್ಷದ ಆಸೆ, ಮೋಕ್ಷದ ಇಚ್ಛೆ. ನಾನು ಮುಕ್ತನ ಆಗಲೇಬೇಕು ಅಂತ ತೀವ್ರ ಇಚ್ಛೆ ಇರ್ಬೇಕು. ಆವಾಗಲೇ ಏನಾಗತ್ತೆ, ಅವನು ಗುರು ಹತ್ರ ಬರುವಾಗ ಸರಿಯಾದ ಆಟಿಟ್ಯೂಡ್ ಇಲ್ಲಿ ಬರ್ತಾನೆ. ಬಂದ್ಬಿಟ್ಟು ಆದಿಗುರು ಬ್ರಹ್ಮನ ಹತ್ರ ಬಂದ. ಇವನು ಬ್ರಹ್ಮ ವಿದ್ಯಾಚಾರ್ಯನೂ ಆಗಿದ್ದಾನೆ. ಯಾವುದೇ ಶಿಷ್ಯ ಆಗ್ಲಿ, ಎಷ್ಟೇ ಬುದ್ಧಿವಂತ ಆಗ್ಲಿ, ಪಂಡಿತೋತ್ತಮ ಆಗ್ಲಿ,
ಖಂಡಿತ ತಾನೇ ತಾನು ತತ್ವವನ್ನ ಇಂಡಿಪೆಂಡೆಂಟ್ ಆಗಿ ವಿಚಾರ ಮಾಡಬಾರ್ದು. ಸದ್ಗುರುವಿನ ಅನುಗ್ರಹದಿಂದಲೇ ಮಾಡ್ಬೇಕು. ಶಂಕರ ಭಾಷ್ಯ ಬರೀತಾರೆ, ಸರ್ವಶಾಸ್ತ್ರವಿದಪಿ, ಸರ್ವಶಾಸ್ತ್ರವನ್ನು ತಿಳಿದವರಾದರೂ ಕೂಡ ಸ್ವಾತಂತ್ರ್ಯೇನ ತಾವೇ ಇಂಡಿಪೆಂಡೆಂಟ್ ಆಗಿ ಬ್ರಹ್ಮಜ್ಞಾನ ಅನ್ವೇಷಣ, ಈ ಬ್ರಹ್ಮಜ್ಞಾನಕ್ಕೆ ವಿಚಾರ ಮಾರ್ಗದಲ್ಲಿ ವಿಚಾರ ಮಾಡೋದು ಅನ್ನೋದನ್ನು ನೈವ ಕುರ್ಯಾತ್, ಖಂಡಿತ ಮಾಡಬಾರದು. ಯಾಕೆ ಅಂದ್ರೆ ಅಲ್ಲಿ ಬೇಕಾದಷ್ಟು ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಧ್ಯಾರೋಪ, ಅಪವಾದ, ಇದೆಲ್ಲ ನಮಗೆ ಮಂತ್ರಗಳಲ್ಲಿ ಗೊತ್ತಾಗ್ಬೇಕು. ಯಾವುದನ್ನ ಸೂಪರ್ ಇಂಪೋಸ್ ಮಾಡಿದೆ, ಯಾವುದನ್ನ ಇಲ್ಲ ಅಂತ ತೆಗೆದುಹಾಕಿದೆ, ಯಾವ ವಾಕ್ಯದಿಂದ ಅದು ನೆಗೆಟ್ ಆಗಿದೆ, ಇದು ಎಲ್ಲವನ್ನೂ ನಾವು ವಿಚಾರ ಮಾಡೋದು ಕಲಿಬೇಕು. ಅದು ಗುರುನೇ ಹೇಳ್ಕೊಡಕ್ಕಾಗೋದು. ಯಾಕಂದ್ರೆ ಅವರು ಗುರು ಹತ್ರ ಕಲ್ತಿರ್ತಾರೆ, ಅದನ್ನ ಹೇಳ್ಕೊಡ್ತಾರೆ. ಅವರು ಅವ್ರ ಬುದ್ಧಿಯಿಂದ ಕಲ್ತಿದ್ದಲ್ಲ. ಯಾವ ಗುರುನು ತನ್ನ ಬುದ್ಧಿಯಿಂದ ಯಾರು ಕಲಿಯೋಕ್ ಸಾಧ್ಯನೂ ಇಲ್ಲ. ಅದಕ್ಕೋಸ್ಕರ ಹೇಳಿದರೆ ಇಂಡಿಪೆಂಡೆಂಟ್ ಆಗಿ ಮಾಡಬಾರ್ದು ಅಂತ. ಇಂಥ ರಹಸ್ಯವನ್ನು ತಿಳಿದ ಆಶ್ವಲಾಯನ ಯಾರ ಹತ್ರ ಬಂದ್ರು? ಪರಮೇಷ್ಠಿ ಬ್ರಹ್ಮಾಜಿ ಹತ್ರ ಬಂದ್ಬಿಟ್ಟು ಅವರು ಉವಾಚ ಹೇಳಿದ್ರು. ಅದು ಮುಖ್ಯ. ಬಂದು ಸುಮ್ನೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಲ್ಲ, ಹೇಳಿದ್ರು. ಎಷ್ಟು ಒಳ್ಳೊಳ್ಳೆ ಹೆಡ್ಡಿಂಗ್ ಕೊಡ್ತಾರೆ ನೋಡಿ, ಅದನ್ನ ನೋಡ್ಬೇಕು ಗುರುಗಳ ಹತ್ರ. ಒಳ್ಳೆ ಸುಬ್ರಾಜ್ ಶರ್ಮಾನಂತೂ ಒಂದೊಂದು ಇದಕ್ಕೂ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಇವಾಗ ಆ ಮಂತ್ರಕ್ಕೆ ಹೆಡ್ಡಿಂಗ್ ಏನ್ ಕೊಟ್ಟಿದ್ದಾರೆ? ಒಂದನೇ ಮಂತ್ರ ಇದು, ಬ್ರಹ್ಮ ವಿದ್ಯಾ ಫಲಂ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಹೆಡ್ಡಿಂಗ್. ಇಲ್ಲಿ ಬರೋ 4 ಲೈನಲ್ಲಿರೋ ಆ ಮಂತ್ರಕ್ಕೆ ಏನಪ್ಪಾ ಸಾರ ಅಂದ್ರೆ, ಬ್ರಹ್ಮ ವಿದ್ಯೆಯಿಂದ ಆಗುವ ಫಲ, ಬ್ರಹ್ಮ ವಿದ್ಯೆಯಿಂದ ಆಗುವ ಪ್ರಯೋಜನ. ಯಾಕೆಂದ್ರೆ ಅಥ ಅನ್ನೋದ್ರಲ್ಲಿ ಅಧಿಕಾರಿ ಹೇಳ್ಬಿಟ್ರು, ಸಾಧನ ಚತುಷ್ಟ ಸಂಪನ್ನ ಹೇಳ್ಬಿಟ್ರು. ಆದ್ರಿಂದ ಇಲ್ಲಿ ಏನಾಗುತ್ತೆ, ಬ್ರಹ್ಮ ವಿದ್ಯೆ ಫಲವನ್ನೇ ಹೇಳಿದ್ದಾರೆ. ಒಳ್ಳೆ ಹೆಡ್ಡಿಂಗ್, ಎಕ್ಸಲೆಂಟ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಇವಾಗ ಮಂತ್ರ ನೋಡಿ, 2 ಸರಿ ಹೇಳ್ತೀನಿ, ಅವಾಗ ನೀವು ಮನಸ್ಸಲ್ಲಿ ಹೇಳ್ಕೊಂಡ್ರು ಸರಿಯಾಗಿ ಮಾಡ್ಕೊಂಡು. ಓಂ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ. ಓಂ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ. ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ. ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ. ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ. ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ. ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಓಂ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ. ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ. ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ. ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಪದಚ್ಛೇದ ಅವರೇ ಸುಖವಾಗಿ ಮಾಡಿಟ್ಟಿದ್ದಾರೆ. ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ. ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ. ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ. ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಇಲ್ಲಿ ನಾವು ಎಲ್ಲ ಅಬ್ಸರ್ವ್ ಮಾಡೋದು ಕಲ್ತ್ಕೋಬೇಕು. ನಾವು ಒಂದು ಮಂತ್ರವನ್ನು ಬರೀ ಗಟ್ ಮಾಡ್ಬಿಟ್ರೆ ಆಗ್ಲಿಲ್ಲ. ಯಾಕೆ ಇಲ್ಲಿ ಮೊದಲು ಭಗವನ್ ಬರ್ದೆ ಅದೀಹಿ ಫಸ್ಟ್ ವರ್ಡ್ ಯಾಕೆ ಹಾಕಿದ್ದಾರೆ ಈ ತರ? ಇಲ್ಲಿಂದ ನಮ್ಮ ಆಂಜನೇಯ ನಮ್ಮ ಕಣ್ಣು ಮುಂದೆ ಬರ್ತಾನೆ. ಈವನ್ ನಮ್ಮ ಯಜಮಾನ್ರು ಹೇಳ್ತಿದ್ರು, ಬೇಕಾದಲ್ಲಿ ಗೌರ್ಮೆಂಟ್ಗೆ ಲೆಟರ್ ಬರಿಬೇಕು ಅಂದ್ರೆ ಕಂಪನಿಗಳು ಮೊದಲು ಏನ್ ಮಾಡ್ಬೇಕಂತೆ, ಸಬ್ಜೆಕ್ಟ್ ಮ್ಯಾಟರ್ ಹಾಕ್ಬೇಕಂತೆ. ಯಾವ ವಿಷಯವಾಗಿ ಬರಿತಿದೀಯ? ಯಾಕೆಂದ್ರೆ ಅವರು ನಿಮ್ ಪೂರಾ ಲೆಟರ್ ಓದ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಯಾವುದಕ್ಕೆ ಬರೀತಾರೆ ನೋಡಿದ್ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಅದೇ ರೀತಿ ಇಲ್ಲೂ ಗುರುಗೆ ಗೊತ್ತಾಗ್ಬೇಕು, ಶಿಷ್ಯ ಯಾಕೆ ಬಂದಿದ್ದಾನೆ, ನನ್ನ ಹತ್ರ ಭವಿಷ್ಯನ ಕೇಳೋಕ್ ಬಂದಿದ್ದಾನ,
ಅಥವಾ ಏನಾದ್ರೂ ಸಿದ್ಧಿ ಕೇಳೋಕ್ ಬಂದಿದಾನ, ಏನಾದ್ರೂ ಚಮತ್ಕಾರ ಕೇಳೋಕ್ ಬಂದಿದಾನ? ಯಾಕೆಂದ್ರೆ ಒಬ್ಬೊಬ್ರು ಬೇರೆ ಬೇರೆ ತರ ಇರ್ತಾರೆ. ಸ್ವಲ್ಪ ಜನ ಸಿದ್ಧಿಯಿಂದ ಹೋಗೋರಿದ್ದಾರೆ. ಎಲ್ಲರೂ ವಿದ್ಯೆಗೆ ಬರ್ತಾರೆ ಅಂತ ಹೇಳಿ ನಂಬಿಕೆ ಏನಿಲ್ಲ, ಖಂಡಿತ ಇಲ್ಲ. ಆದ್ರಿಂದ ಇಲ್ಲಿ ಆ ಡೌಟೇ ಇರಬಾರ್ದು ಅಂತ ಆಶ್ವಲಾಯನ ಏನ್ ಮಾಡಿದ್ರು, ಮೊದಲು ಹೇಳ್ಬಿಟ್ರು, ನಾನು ಬರ್ತಿರೋದು ನಿಮ್ಮ ಹತ್ರ ನಾನು ವಿದ್ಯೆನ ಕಲಿಯೋಕೆ. ಅದೀಹಿ ನಾನೇ ಆ ವಿದ್ಯೆಯನ್ನ ನನಗೆ ಉಪದೇಶ ಮಾಡ್ಬೇಕು, ಅದಕ್ಕೋಸ್ಕರನೇ ನಾನು ಬಂದೀನಿ, ನೀವು ನನಗದನ್ನ ಹೇಳ್ಕೊಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಒಳ್ಳೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಭಗವನ್ ಅಂದ್ರು, ಭಗವಂತನ ಸ್ವರೂಪವೇ ಏಕೋವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುದಾಯ ಕರೋತಿ ತಮಾತ್ಮಸ್ತಂ ಯೇ ಅನುಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ನೋಡಿ ಎಂತ ಒಳ್ಳೆ ಮಂತ್ರ. ಎಲ್ಲ ರೂಪವನ್ನು ಧರಿಸಿರುವುದು ಒಬ್ಬನೇ ಪರಮಾತ್ಮ. ಇವತ್ತು ಯಾರೋ ಒಬ್ರು ಹೀಗೆ ಬರ್ತ್ಡೇಗೆ ಅಂತ ಒಂದು ಕಳ್ಸಿದ್ರು. ನನಗೆ ನಿಜವಾಗ್ಲೂ ಎಷ್ಟು ಈ ಮಂತ್ರವನ್ನು ಜೀರ್ಣಿಸ್ಕೊಂಡಿದ್ದಾರೆ ಅನಿಸ್ತು. ಅವ್ರು ಹೇಳಿದ್ರು, ಸಚ್ಚಿದಾನಂದ ಸ್ವರೂಪ ಚೈತನ್ಯ, ವ್ಯಾಪಕವಾದ ಚೈತನ್ಯವೇ ಒಂದು ಶರೀರ ಅನ್ನೋ ಉಪಾಧಿಲಿ ಬಂತು, ಅದಕ್ಕೆ ಒಂದು ಹೆಸರು ಬಂತು ಅಂತ ಬರ್ದಿದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ಎಲ್ಲಾ ಶರೀರಾನು, ಎಲ್ಲಾ ಹೆಸರು ಯಾರಿಗೆ? ಒಬ್ಬ ಪರಮಾತ್ಮನಿಗೆ. ಇದು ಇವರಂತೂ ಇನ್ನು ಗುರುವಿನಲ್ಲಿ ನೋಡ್ಬೇಡ್ವಾ? ಖಂಡಿತ ನೋಡ್ಬೇಕು. ಯಾಕೆಂದ್ರೆ ಆ ಗುರು ಹೇಗಿದ್ದಾನೆ? ಭಗವನ್. ಎಲ್ಲ ಹೇಗೆ ನಮಗೆ ಆ ಬ್ರಹ್ಮ ವಿದ್ಯೆಯನ್ನ ಜೀರ್ಣಿಸ್ಕೊಂಡವ್ರಿಗೆ ಎಂತ ಭಗವನ್ ಅಂತಾನೆ ಹೇಳ್ಬೇಕು. ಇವಾಗ ಈ ಶಿಷ್ಯ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ತಾನೆ. ನನಗೆ ಬ್ರಹ್ಮ ವಿದ್ಯಾ ಯಾಕೆ ಕಲಿಯೋಕ್ ಬಂದಿದ್ದೀನಿ ಅಂತ ಅದನ್ನ ಮೆತ್ತಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಬ್ರಹ್ಮ ವಿದ್ಯಾ ವರಿಷ್ಠಾಂ. ಹೇಗಿದೆ ಈ ಬ್ರಹ್ಮ ವಿದ್ಯೆ ಅನ್ನೋದು? ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ತುಂಬಾ ಶ್ರೇಷ್ಠವಾದದ್ದು, ಎಲ್ಲದಕ್ಕೂ ಹೆಚ್ಚಿನದು, ಎಲ್ಲ ವಿದ್ಯೆಗಳಿಗಿಂತ ಹೆಚ್ಚಿನದು ವರಿಷ್ಠಾಮ ಮೊದಲು. ಎರಡನೇದು ಸದಾ ಸದ್ಭಿಹಿ ಸೇವ್ಯಮಾನ. ಸತ್ಪುರುಷರಿಂದ ಯಾವಾಗ್ಲೂ ಆಸೆ ಪಡುವಂತ ವಿದ್ಯೆ ಇದು. ಸತ್ಪುರುಷರು ಅಂದ್ರೆ ಯಾರು? ಯೋಗ ಮಾರ್ಗದಲ್ಲಿ ನಡೆಯೋರು. ಭೋಗ ಮಾರ್ಗದ ಭೋಗವನ್ನು ಗುರಿಯಾಗಿ ಇಟ್ಕೊಳ್ಳಿಲ್ಲ, ಭೋಗ ಅನುಭವಿಸಲ್ಲ ಅಂತ ಹೇಳಿಲ್ಲ. ಭೋಗ ಅನುಭವಿಸದೇ ಇರೋಕೆ ಆಗೋದೂ ಇಲ್ಲ, ಪರಮಾತ್ಮ ಬಿಡುವುದೂ ಇಲ್ಲ. ಭೋಗ ಅಂದ್ರೆ ಏನು? ಸುಖ ದುಃಖ, ಅನುಕೂಲ ವೇದನೀಯಂ ಪ್ರತಿಕೂಲ ವೇದನೀಯಂ. ನಿಮಗೆ ಅನುಕೂಲವಾಗಿದ್ದು ಬಂದ್ರೆ ನೀವು ಅದನ್ನ ಸುಖ ಅನ್ಕೋತೀರಾ, ಪ್ರತಿಕೂಲ ಆದ್ರೆ ದುಃಖ ಅನ್ಕೋತೀರಾ. ಭೋಗ ಎಲ್ಲ ಚಾಯ್ಸ್ ಗೀಸ್ ಇಲ್ಲ, ಅನುಭವಿಸ್ಲೇಬೇಕು. ಆದ್ರೆ ಗುರಿ ಏನಿಟ್ಕೊಂಡಿರೋದು? ಭೋಗನ ಗುರಿ ಇಟ್ಕೊಂಡಿರೋರು ಭೋಗಿಗಳು ಅಂತಾಯ್ತು. ಯೋಗವನ್ನು ಪರಮಾತ್ಮನನ್ನು ಸೇರ್ಬೇಕು ಅಂತ ಗುರಿ ಇಟ್ಕೊಂಡವ್ರು ಅವ್ರಿಗೆ ಯೋಗಿ ಇಲ್ಲ. ಭೋಗನು ಯಾರು ಕೊಡೋನು? ಪರಮಾತ್ಮನೇ ಕೊಡೋದು. ಅವರು ತಿರುಗು ಪರಮಾತ್ಮನ ಹತ್ರನೇ ಹೋಗೋದು. ಆದ್ರೆ ಯಾವ್ದಕ್ಕೋಸ್ಕರ ಹೋಗ್ತಾ ಇದಾರೆ? ಜ್ಞಾನಕ್ಕೋಸ್ಕರ ಹೋಗ್ತಿಲ್ಲ, ಅವನ್ನ ಸೇರ್ಬೇಕು ಅಂತಿಲ್ಲ. ಏನ್ ಬೇಕಾಗಿದೆ? ಬೇಕು, ಭೋಗಗಳು ಬೇಕು ಅನ್ನೋದಕ್ಕೆ. ಎರಡು ಮಾರ್ಗ ಗುರುಜಿ ಹೇಳ್ತಾರೆ, ಎರಡು ಮಾರ್ಗದಲ್ಲೂ ಒಂದಂತೂ ಫ್ರೀಯಾಗಿ ಸಿಗತ್ತೆ. ಈ ಯೋಗ ಮಾರ್ಗದಲ್ಲಿ ಹೋದಾಗ ಭೋಗ ಖಂಡಿತ ಫ್ರೀಯಾಗಿ ಸಿಗತ್ತೆ. ಈ ಭೋಗ ಮಾರ್ಗದಲ್ಲಿ ಹೋದಾಗ ಖಂಡಿತ ರೋಗ. ಯಾಕೆಂದ್ರೆ ಇಷ್ಟವಾದದ್ದು ಕಂಟ್ರೋಲ್ ಇಲ್ಲ ಅಲ್ವಾ? ಯಾವುದನ್ನ ಹಿತ ಮಿತ ರಿತ ನೋಡ್ದೆ ಹಾಗೆ ಹೀಗೆ ಭೋಗ ಅನುಭವಿಸಿದ್ರೆ ಅದು ರೋಗ ಕೊಟ್ಟೆ ಕೊಡುತ್ತೆ. ಇಲ್ಲಿ ಇವ್ರು ಏನ್ ಮಾಡ್ಬಿಟ್ರು? ವಿದ್ಯೆಗಳೆಲ್ಲ ಹೆಚ್ಚಿನದು ಅಂತ ಹೇಳ್ಬಿಟ್ರು. ಸದಾ ಸದ್ಭಿಹಿ ಸೇವ್ಯಮಾನ ಅಂದ್ಬಿಟ್ರು. ಅಲ್ಲಿ ಒಂದು ಕಾಮ ಹಾಕೋಬೇಕು. ಏನು ಮಾಡ್ತಾರೆ? ಆ ಸತ್ಪುರುಷರು, ಯೋಗ ಮಾರ್ಗದಲ್ಲಿ ಹೋಗುವಂತ ಸತ್ಪುರುಷರು ಏನ್ ಮಾಡಿದ್ರು? ಯಾವಾಗಲೂ ಆ ಪರಮಾತ್ಮನನ್ನೇ ಸೇರ್ಬೇಕು ಅನ್ನೋ ಆಸೆಯಿಂದ ಇರುವಂತವ್ರು ಈ ಬ್ರಹ್ಮ ವಿದ್ಯೆಯನ್ನ ತಾನೇ ಮಾಡ್ತಾರೆ. ಅವ್ರು ಅದನ್ನೇ ತಾನೇ ಕೇಳ್ತಾರೆ, ಅವ್ರು ಅದರಲ್ಲೇ ಇರ್ತಾರೆ. ಸೇವ್ಯಮಾನಂ, ಅದನ್ನ ತಿಳ್ಕೋಬೇಕು ಅಂತ ಆಸೆ, ಸೇವಿಸಬೇಕು, ತಿಳ್ಕೋಬೇಕು ಅಂತ ಆಸೆ ಪಡ್ತಾರೆ. ಆಮೇಲೆ ನಿಗೂಢಾಮ್ ಅಂದ್ರು. ಯಾಕೆ? ಈ ಬ್ರಹ್ಮ ವಿದ್ಯೆ ಅನ್ನೋದು ರಹಸ್ಯವಾಗಿದೆ. ಇಲ್ವಲ್ಲ ರೀ, ನಮ್ಗೆ ಎಲ್ಲಾ ಕಡೆನೂ ಪುಸ್ತಕ ಸಿಗತ್ತಲ್ಲ. ಚಿನ್ಮಯ ಮಿಷನ್ಗೆ ಹೋಗಿ ಎಷ್ಟು ಬ್ರಹ್ಮ ವಿದ್ಯೆದು ಪುಸ್ತಕ ಸಿಗತ್ತೆ. ಅದಕ್ಕೆ ಟ್ರಾನ್ಸ್ಲೇಷನ್ಸು ಇದೆ. ಇವರು ಸಚ್ಚಿದಾನಂದ ಸರಸ್ವತಿಗಳು ಕನ್ನಡದಲ್ಲಿ ಬರ್ದಿದ್ದಾರೆ, ಸುಬ್ರಹ್ಮಣ್ಯನು ಬರ್ದಿದ್ದಾರೆ. ಎಲ್ಲ ಸಿಗತ್ತಲ್ಲ, ರಹಸ್ಯವಾಗಿ ಇಲ್ವಲ್ಲ.
ಅದೇನ್ ತಮಾಷೆ ಅಂತಂದ್ರೆ ಪಶ್ಯನಪಿ ನ ಪಶ್ಯತಿ ಅನ್ನೋಂಗೆ ಎಲ್ಲ ಓದಿದ್ರು ಏನೂ ಅರ್ಥ ಆಗಲ್ಲ. ನೋಡಿ, ಯಾರಿಗೆ ಬೇಕಾದ್ರೆ ಸತ್ಸಂಗ ಸಂಸ್ಕಾರನೇ ಇಲ್ದಿರೋರ್ಗೆ ಒಂದು ಸುಬ್ರಾಶ್ರಮನೇ ಎಕ್ಸಾಂಪಲ್ ಕೊಡ್ತಿದ್ರು. ಯಾರೋ ಕೇಳಿದ್ರಂತೆ, ಇದೇನಿದು ಅದ್ಯಾರೋ ಪಾಪವಾದ ಅಂತ ಬರ್ದಿದ್ದಾರಲ್ಲ ಅಂತ. ಅಲ್ಲಿ ಬಿಡಿಸೋದು ಕೂಡ ಪಾಪವಾದ ಇಲ್ವೇ ಇಲ್ಲ, ಅಪವಾದ. ಅಧ್ಯಾರೋಪ ಅಪವಾದ ಬರ್ಬೇಕು. ನೋಡಿ ಎಷ್ಟು ತಮಾಷೆಯಾಗಿರುತ್ತೆ. ಆಮೇಲೆ ಓದ್ತಾ ಇರ್ತಾರೆ, ಉಪಾಧಿ ಅಂದ್ರೆ ಏನು, ಪ್ರಶ್ನೆ ಹಾಕಿದ್ರೆ ಉಪಾಧಿ ಅಂದ್ರೆ ಏನು ಗೊತ್ತಿಲ್ಲ, ಏನೂ ಗೊತ್ತಿರೋಲ್ಲ. ಏನಾಗುತ್ತೆ, ಸುಮ್ನೆ ಓದೋದು, ಅಂದ್ಕೊಂಡ್ಬಿಡೋದು ಏನಂತ, ನಾನು ಇವತ್ತಿದ್ದನ್ನು ಓದ್ದೆ ಅಂತ ತುಂಬಾ ಸಂತೋಷ, ಕರೆಕ್ಟ್. ಆದ್ರ ಅರ್ಥ ಏನಾಯ್ತು, ಏನು ಅರ್ಥ ಆಗ್ಲಿಲ್ಲ. ಅಡಾಪ್ಟ್ ಮಾಡೋಕೆ ಏನಾಯ್ತು, ಅಡಾಪ್ಟ್ ಮಾಡೋದಕ್ಕೆ ಏನು ಗೊತ್ತಾಗ್ಲಿಲ್ಲ. ಹಾಗೆ ಎಷ್ಟೋ ಜನಕ್ಕೆ ಏನಾಗತ್ತೆ, ಎಲ್ಲ ಬರ್ಬೋದು, ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಇದು ರಹಸ್ಯ. ಯಾಕೆಂದ್ರೆ ಈ ರಹಸ್ಯವನ್ನ ಓಪನ್ ಮಾಡೋರು ಯಾರಪ್ಪ ಅಂದ್ರೆ ಸದ್ಗುರು. ಸದ್ಗುರು ಇಲ್ಲದೆ ಆ ಉಪನಿಷತ್ತಲ್ಲಿರುವ ಆ ಸೀಕ್ರೆಟ್ಸ್ ಅಂದ್ರೆ ಹಿಡನ್ ಟ್ರೂತ್ ಅಂತಲ್ಲ, ಅದಕ್ಕೆ ಹೇಳ್ತಾರೆ ರಹಸ್ಯ ಅಂತ. ನಿಗೂಢಂ ಅಂದ್ರೆ ಹಿಡನ್ ಟ್ರೂತ್ ಅಂತ. ಹೇಗೆ ಅರ್ಥ ಮಾಡ್ಕೋಬೇಕು? ಸಿಂಪಲ್, ತುಂಬಾ ಸಿಂಪಲ್. ನಾವು ಯಾವುದನ್ನೇ ನೋಡಿದ್ರು ಪ್ರಕಾಶ ನೋಡ್ತೀವಿ ಅಂತ ನಮ್ ತಲೆಗೆ ಬರ್ಲೇ ಇಲ್ವಲ್ಲ, ಒಬ್ಬರಾದ್ರೂ ಹೇಳಿಲ್ವಲ್ಲ. ಇವಾಗ ನಾವು ಕೂತಿದೀವಿ ರಾತ್ರಿ, ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ತು, ಪಿಚ್ ಡಾರ್ಕ್ ಆಗೋಯ್ತು. ಎಲ್ಲರ ಬಾಯಲ್ಲಿ ಏನ್ ಬರುತ್ತೆ, ಏನೋ ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ಒಬ್ಬರ ಬಾಯಿನಾದ್ರೂ ಬರುತ್ತಾ, ಕತ್ತಲೆನ ನೋಡ್ತಾ ಇದ್ದೀವಿ ಅಂತ? ಯಾಕೆ ಬರೋಣ? ಅದು ಇಲ್ಲ, ಆ ಆಂಗಲ್ ಇಲ್ಲ, ನಮ್ಗೆ ದೃಷ್ಟಿನೇ ಇಲ್ಲ. ಎಲ್ಲ ಅನುಭವದಲ್ಲಿದ್ರು ನಾವು ಮಾಡೋದಿಲ್ಲ. ಅದೇ ರೀತಿ ಪರಮಾತ್ಮನ ಪ್ರಕಾಶ ಪ್ರತಿ ಒಂದು ಪದಾರ್ಥದ ಮೇಲೂ ಬೀಳ್ತಾ ಇದೆ. ಯೋಚನೆ ಮಾಡಿ, ನೀವು ಯಾವ ಪದಾರ್ಥ ನೋಡಿದ್ರು ಪರಮಾತ್ಮನ ಪ್ರಕಾಶ ಇಲ್ಲದೆ ನೀವು ನೋಡಕ್ ಸಾಧ್ಯನೇ ಇಲ್ಲ. ಆದ್ರೂ ನಾವು ಪರಮಾತ್ಮನ ಗುರುತಿಸ್ತಾ ಇಲ್ಲ. ಅದಕ್ಕೆ ರಹಸ್ಯ, ನಿಗೂಢ, ಮುಚ್ಚಿಟ್ಕೊಂಡವನಂಗಿದ್ದಾರೆ. ಕೃಷ್ಣನು ಹೇಳಿದಾನೆ ಭಗವದ್ಗೀತೆಯಲ್ಲಿ, ನಾನು ಯೋಗಮಾಯ ಸಮಾವೃತ, ನನ್ನನ್ನ ಯಾರಿಗೂ ತಿಳಿಯೋಕ್ಕಾಗಲ್ಲ, ಅವ್ರಿಗೆ ಕಷ್ಟ. ಯಾಕೆ, ಹೇಗೆ ವಿಚಾರ ಮಾಡ್ಬೇಕು ಗೊತ್ತಿಲ್ಲ. ಸೊ ಅಂತ ರಹಸ್ಯವಾಗಿದೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಯಯ ಅಚಿರಾತ್ ಸರ್ವ ಪಾಪಂ ವ್ಯಪೋಯ. ಪಾಪಂ ಜೊತೆಲೆ ಪುಣ್ಯಮ್ಮನ್ನು ಸೇರಿಸ್ಕೋಬೇಕು. ಅಲ್ಲಿ ಅವರ ಅರ್ಥದಲ್ಲೇ ಇಳಿರೋದು. ನಿಜವಾಗ್ಲೂ ಯೋಚನೆ ಮಾಡಿ, ಸೆನ್ಸಸ್ ತಗೊಳ್ಳೋಣ. ಎಲ್ಲಾದ್ರೂ ಕೇಳ್ತಾನೆ, ಯಾರನ್ನಾದ್ರೂ ಕೇಳಿ, ನೀವು ಪುಣ್ಯವನ್ನು ಬಿಡಕ್ ಆಸೆ ಪಡ್ತೀರಾ, ಪಾಪವನ್ನು ಬಿಡಕ್ ಆಸೆ ಪಡ್ತೀರಾ ಅಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಇದೇನ್ರಿ ಇದು, ಪುಣ್ಯಕ್ಕಾಗಿ ಎಲ್ಲ ಮಾಡೋದು ನಾವು, ಪುಣ್ಯ ಹೇಗ್ ಬಿಡೋದು? ಯಾವ್ದನ್ನ ಬಿಡೋಕ್ ರೆಡಿ ಇದೀವಿ? ಪಾಪ ಬೇಡ ನಮಗೆ, ಪಾಪದ ಫಲ, ಬಟ್ ಪುಣ್ಯ ಎಲ್ಲರಿಗೂ ಬೇಕು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಎಲ್ಲಿವರೆಗೂ ಪುಣ್ಯ ಪಾಪ ಇದೆಯೋ ಅಲ್ಲಿವರೆಗೂ ಜನ್ಮಾಂತರ ಅನ್ನೋದು ತಪ್ಪಿಲ್ಲ. ಪುನಃ ಪುನಃ ಬಂದೇ ಬರ್ಬೇಕು. ತಮಾಷೆ ಹೇಳ್ತಾರೆ ಗುರುಜಿ, ನೀವು ಒಂದು ಬೆಕ್ಕಿನ ಈ ಬಾಗ್ಲಿಂದ ಓಡಿಸಿದ್ರೆ ಹೊರಗಡೆ ಹೋಗು ಅಂತ, ಅದೇನ್ ಮಾಡುತ್ತೆ, ಆ ಕಿಟಕಿಯಿಂದ ಮಿಯಾವ್ ಅಂತ ಬಂದ್ಬಿಡುತ್ತೆ. ಬೇರೆ ಇನ್ನೊಂದು ಕಿಟಕಿಯಿಂದ ಬರುತ್ತೆ, ಇನ್ಯಾವುದೋ ಒಂದು ಕಾಂಪೌಂಡ್ ಹಾಕೊಂಡ್ ಬರುತ್ತೆ. ಅದೇ ರೀತಿ ನಾವು ಇದುವರೆಗೂ ಎಷ್ಟು ಸಲ ನಮ್ಮನ್ನ ಇಲ್ಲಿಂದ ಕಳಿಸಿದ್ರು ಮೇಯಾವ್ ಮೇಯಾವ್ ಅನ್ಕೊಂಡು ಮಿಯಾವ್ ಅನ್ಕೊಂಡು ಬರ್ತಾನೇ ಇದ್ವಿ. ಸೊ ಇದು ಏನಾಗಿದೆ, ನಮ್ಗೆ ಅದ್ರಲ್ಲಿ ತೊಂದ್ರೆನೇ ಗೊತ್ತಿಲ್ಲ. ಸರ್ವ ಪಾಪಂ ವ್ಯಪೋಯ. ಯಾವ ಬ್ರಹ್ಮವಿದ್ಯೆ ಪುಣ್ಯ ಪಾಪಗಳಲ್ಲಿರುವ ನಮ್ಗೆ ಸತ್ಯತ್ವ ಬುದ್ಧಿಯನ್ನು ತೆಗೆದಾಕತ್ತೋ, ಯಾವುದು ಎಲ್ಲ ತೋರುವಿಕೆ, ಇಟ್ಸ್ ಅಪಿಯರೆನ್ಸ್, ಬಂದು ಹೋಗೋದು. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನಮ್ಮ, ಆಗಮ ಅಪಾಯಿನ ಅಂತ ಹೇಳ್ಬಿಟ್ನಲ್ಲ, ಬರುತ್ತೆ ಹೋಗತ್ತೆ ಅಷ್ಟೇ, ಯಾವುದು ಇರೋದಲ್ಲ. ಇದನ್ನ ನೀವು ಇದನ್ನ ಮಾಡ್ಕೋಬೇಡಿ ಅಂತ ಹೇಳ್ತಾರಲ್ಲ, ಅಂತ ನಾಲೆಡ್ಜ್ ನಮಗೆ ಯಾರು ಕೊಟ್ರೆ ಆವಾಗ ಏನಾಗುತ್ತೆ, ಪುಣ್ಯ ಪಾಪದಲ್ಲಿರುವ ಸತ್ಯತ್ವ ಬುದ್ಧಿ, ನಮ್ಮಲ್ಲಿರುವ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಏನಾಗುತ್ತೆ, ವ್ಯಪೋಹ್ಯ, ತೆಗೆದಾಕುತ್ತೆ. ಅಷ್ಟೇ ಅಲ್ಲ, ಇದೆಲ್ಲ ಮಾಡಿದ್ರೆ ಏನಾಯ್ತು, ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್. ಯಾವಾಗ ಇವನು ವಿದ್ವಾನ್ ಜ್ಞಾನಿ ಆಗ್ಬಿಡ್ತಾನೋ, ವಿದ್ವಾನ್, ಅವನು ಏನ್ ಮಾಡ್ತಾನೆ, ಯಾರನ್ನ ಹೊಂದುತ್ತಾನೆ, ಸ್ವರ್ಗವನ್ನು ಹೊಂದಿ ಸಾಕಾಗಿದೆ ಅವನು. ಎಷ್ಟೋ ಜನ್ಮಗಳಲ್ಲಿ ಅವನು ಇಂದ್ರ ಆಗಿರ್ಬೋದು,
ಬೇಕಾದಷ್ಟು ಜನ್ಮಗಳಲ್ಲಿ, ಬೇಕಾದಷ್ಟು ಲೋಕಗಳಿಗೆ ಹೋಗೋಯ್ತು, ಬೇಕಾದಷ್ಟು ಶರೀರವನ್ನು ಅನುಭವಿಸಿ ಆಯ್ತು. ಇಲ್ಲ ಹೇಳಿದ್ರು ಇವ್ರಗ, ಇಲ್ಲ ಇಲ್ಲ ಎಲ್ಲಾ ಕಡೆನೂ ಪರಮಾತ್ಮ ಇದ್ದಾನೆ, ಇಲ್ಲ ಅಂತ ಹೇಳುದು. ಹೇಗಿದ್ದಾನೆ, ಯಾವ ರೂಪದಲ್ಲಿದ್ದಾನೆ ಪರಮಾತ್ಮ? ಆ ಲೋಕ ರೂಪದಲ್ಲೂ ಅವನೇ ಇರೋದು, ಎಲ್ಲಾ ಕಡೆನೂ ಅವನೇ ಇರೋದು. ಎಲ್ಲರ ಜೊತೆಲೂ ಒಬ್ಬನೇ ಪರಮಾತ್ಮ, ಎಲ್ಲಾ ಟೈಮಲ್ಲೂ ಎಲ್ಲಾ ಶರೀರದಲ್ಲೂ ಅಂತರ್ಯಾಮಿಯಾಗಿರೋದು. ಆದ್ರೂ ನಾವು ಅವನ್ನ ಮಾತ್ರ ರೆಕಗ್ನೈಸ್ ಮಾಡ್ತಾ ಇಲ್ಲ. ಬೇಕಾದಷ್ಟು ಪುರಾಣ ಕಥೆಗಳಲ್ಲಿ ಪುರಂಜನ ವ್ಯಾಖ್ಯಾನಂ ಅಂತ ಒಂದು ದೊಡ್ಡ ಕತೆ ಬರುತ್ತೆ. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾಳೆ ಆದ್ರೆ ಅದನ್ನ ಮೊದ್ಲೇ ಪ್ರಿಪೇರ್ ಮಾಡ್ಕೊಂಡ್ರೆ ಶಾರ್ಟ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ಶಾರ್ಟ್ ಆಗಿ ಹೇಳಿದ್ರೆ ಹೇಳ್ಬೋದು ನಾವು. ಆವಾಗ ಅದರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅವನು ಗಂಡಾಗಿರೋನು ಹೆಣ್ಣಾಗೋದಂತೆ ಇದಂತೆ ಎಲ್ಲ ನಮಗೆ ಏನು ಅರ್ಥನೇ ಆಗೋಲ್ಲ. ಅದೆಲ್ಲ ಹಾಗೆ ಅನ್ಸುತ್ತೆ, ಕತೆ ಇದೇನು ಹೀಗ್ ಬರೀತಾರೆ ಅಂತ. ಅದ್ರಲ್ಲಿ ಅಲ್ಲಿ ಅವನ ಫ್ರೆಂಡ್ ಒಬ್ಬ ಸ್ನೇಹಿತ ಇದ್ದಾನೆ, ಅವನನ್ನ ಯಾವತ್ತೂ ಬಿಟ್ಟು ಹೋಗ್ದಿರೋನು ಅಂತ ಬರುತ್ತೆ. ನಾನು ಹೇಳ್ತೀನಿ ಅದನ್ನ. ಹಾಗೆ ಇಲ್ಲೂ ಏನ್ ಹೇಳ್ತಾರೆ, ಪರಾತ್ಪರಂ ಪುರುಷಂ ಯಾತಿ ಅಂದ್ರು. ಅವನನ್ನೇ ಹೋಗಿ ಸೇರಿ ಬಿಡ್ತಾನೆ, ಅವನಲ್ಲಿ ಹೋಗಿ ಒಂದಾಗಿ ಬಿಡ್ತಾನೆ. ಹಿ ವಿಲ್ ಬಿಕಮ್ ಒನ್ ವಿತ್ ಹಿಮ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ನೋಡಿ ಈ ಮಂತ್ರ ಇನ್ನೊಂದ್ಸಲಿ ನೋಡಿ. ಓಂ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಇಲ್ಲಿ ತುಂಬಾ ಮುಖ್ಯವಾದದ್ದು, ಇಂಥ ಶಿಷ್ಯ ಬಂದಾಗ ಗುರುಗಳು ಇನ್ನು ಪ್ರಶ್ನೆ ಮಾಡ್ಬೇಕಾಗಿಲ್ಲ. ಯಾಕೆ? ಅವನು ಯಾವ ಲೆವೆಲ್ ಇದ್ದಾನೆ ಶಿಷ್ಯ, ಅವನಿಗೆ ಯಾವುದಕ್ಕೆ ಮಹತ್ವ ಇದೆ ಅವನ ಜೀವನದಲ್ಲಿ ಅಂತ ಎಲ್ಲ ಗೊತ್ತಾಗ್ಬಿಡ್ತು ಗುರುಗಳಿಗೆ. ಆದ್ರಿಂದ ಏನ್ ಮಾಡಿದ್ರು, ಇವಾಗ ಅವನನ್ನ ಏನೂ ಪ್ರಶ್ನೆ ಮಾಡ್ಬೇಕಾಗಿಲ್ಲ. ಅದಕ್ಕೆ ಮುಮುಕ್ಷ ಆದವನು ಗುರು ಹತ್ರ ಹೋದ್ರೆ ಅವನು ತಿಳಿಬೇಕಾಗಿರೋದು ಒಂದೇ ವಿದ್ಯೆ. ಯಾವುದದು? ಬ್ರಹ್ಮವಿದ್ಯೆ. ತುಂಬಾ ಜನರ ಮನಸ್ಸಿನಲ್ಲಿ ಕಲ್ಪನೆ ಇದೆ, ಇದೆಲ್ಲ ವಯಸ್ಸಾದವ್ರು ಮಾತ್ರ ತಿಳ್ಕೊಳ್ಳೋದು, ಚಿಕ್ಕವರು ತಿಳ್ಕೊಳ್ಳೋದಲ್ಲ ಅಂತ. ಅದ್ ಹೇಗೆ ಬೇರೆ ವಿದ್ಯೆಗಳು ಚಿಕ್ಕವರೇ ಕಲಿಬೇಕು ಅಂತಿದ್ಯೋ, ಇದನ್ನು ಚಿಕ್ಕವರೇ ಕಲಿಬೇಕು. ಏನಿದೆ ಅಂದ್ರೆ ಬೇಕಾದಷ್ಟು ನೀವು ಎಷ್ಟು ಕಲಿತ್ರೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಫಸ್ಟ್ ವೇದಾಂತ ಕುಟೀರ್ಲಿ ಏನ್ ಹೇಳಿದ್ರು, ನೀ ಬ್ರಹ್ಮ ವಿದ್ಯೆಯಿಂದ ಏನಾಗ್ತೀಯ ಅಂತಂದ್ರೆ, ನೀನು ಮಗಳಾಗಿದ್ರೆ ಬೆಟರ್ ಮಗಳಾಗ್ತೀಯ, ನೀನು ಸೊಸೆ ಆಗಿದ್ರೆ ಬೆಟರ್ ಸೊಸೆ, ನೀನು ಅತ್ತೆ ಆಗಿದ್ರೆ ಬೆಟರ್ ಅತ್ತೆ ಆಗ್ತೀಯ, ಎಲ್ಲ ಗುರು ಆಗಿದ್ರೆ ಬೆಟರ್ ಗುರು ಆಗ್ತೀಯ, ಶಿಷ್ಯ ಆದ್ರೆ ಬೆಟರ್ ಶಿಷ್ಯ ಆಗ್ತೀಯ. ನೋಡಿ ಎಷ್ಟ್ ಚೆನ್ನಾಗಿದೆ, ಇಲ್ಲ ಇಂಪ್ರೂವ್ಮೆಂಟ್. ಆದ್ರಿಂದ ಅವ್ರು ಹೇಳ್ತಾರೆ ಇಂಥ ಬ್ರಹ್ಮವಿದ್ಯೆ, ಬ್ರಹ್ಮ ಅಂದ್ರೆ ಪರಬ್ರಹ್ಮ. ಆಮೇಲೆ ಇನ್ನೊಂದು ಅರ್ಥನೂ ಇದೆ, ವೇದಗಳು ಅಂತಾನು ಇದೆ, ಆ ವೇದಗಳ ನಾಲೆಡ್ಜು ಅಂತ. ಇವನು ಪರಬ್ರಹ್ಮ ಹೇಗಿದ್ದಾನೆ, ಇವನಿಗೆ ಜನ್ಮಾದಿ ವಿಕಾರ ಯಾವುದೂ ಇಲ್ಲ. ಜನ್ಮಾದಿ ವಿಕಾರ ಅಂದ್ರೇನು? ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಇದಕ್ಕೆ ಜನ್ಮಾದಿ ವಿಕಾರ ಅಂತಾರೆ. ಏನದು? ಮೊದಲು ಹುಟ್ಟಿತು, ಮಗು ಇದೆ, ಅಸ್ತಿ. ಆಮೇಲೆ ಏನಾಯ್ತು? ವರ್ಧತೆ, ಬೆಳೆಯತ್ತೆ, ಪರಿಣಮತೆ, ಬದಲಾವಣೆಯನ್ನು ಹೊಂದುತ್ತೆ. ಆಮೇಲೆ ಅಪಕ್ಷೀಯತೆ, ಸೊರೆತಾ ಹೋಗತ್ತೆ ಅಲ್ವಾ, ಕ್ಷೀಣವಾಗ್ತಾ ಹೋಗುತ್ತೆ. ಆಮೇಲೆ ಏನಾಯ್ತು? ವಿನಶ್ಯತಿ, ಆ ಶರೀರವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡ್ಬೇಕು. ಹೀಗೇನಾಯ್ತು? ಜನ್ಮಾದಿ ವಿಕಾರ ಯಾರಿಗೆ ಇಲ್ಲವೋ, ಯಾರನ್ನ ಮುಟ್ಟಕ್ಕೆ ಆಗೋದಿಲ್ವೋ ಅಂತ ಇದನ್ನ ಪರಬ್ರಹ್ಮ ಅಂತ ಹೇಳ್ತಾರೆ. ಈ ಎಲ್ಲ ಜೀವರಾಶಿಗಳಿಗೆ, ಯಾವ ಜೀವರಾಶಿ ನೀವು ಹೇಳೋದು? ಮನುಷ್ಯರು, ಪಶು ಪಕ್ಷಿ, ದೇವತೆ, ಗಂಧರ್ವ, ಯಕ್ಷ, ಎಲ್ಲರಿಗೂ ಯಾರಾಗಿದ್ದಾನೇನು? ಪ್ರತ್ಯಗಾತ್ಮ. ಪ್ರತ್ಯಗಾತ್ಮ ಅಂತಂದ್ರೆ ಏನು ಅಂತ ಯೋಚನೆ ಮಾಡ್ಬೇಕು. ಎಲ್ಲದಕ್ಕೂ ಆಶ್ರಯವಾಗಿರೋದಕ್ಕೆ ಪ್ರತ್ಯಗಾತ್ಮ ಅಂತ. ನೀವು ಒಂದು ಕೊಡವನ್ನು ತಗೊಳ್ಳಿ, ಒಂದು ಪಾಟ್, ಮಡಿಕೆನ ತಗೊಳ್ಳಿ. ಆ ಮಡಿಕೆ ಏನಿದೆ ಅಂತ ಕೇಳಿದ್ರೆ ಯೂಶಲ್ ಆಗಿ ಎಲ್ಲಾರು ಏನ್ ಹೇಳ್ತಾರೆ? ಏನೂ ಇಲ್ಲ ಅದ್ರೊಳಗೆ ಅಂತಾರೆ. ಅಲ್ಲೇ ದೊಡ್ಡ ತಪ್ಪು. ಅಲ್ಲಿ ಇರೋದೇ ಆಕಾಶ. ಆದ್ರೆ
ಮಡಿಕೆ ಒಳಗಿರೋದು ಸ್ಪೇಸೇ. ಆಮೇಲೆ ಮಡಿಕೆ ಅಂತ ಹೆಸರಿರೋದು ಡೆಫಿನೆಟ್ಲಿ ಸ್ಪೇಸ್ಗೆ ಇಟ್ಟಿಡು. ಯಾಕಂದ್ರೆ ವ್ಯವಹಾರ ಆಗೋದು ಮಡಿಕೆ ಒಳಗೇನೆ. ಈ ಆಕಾಶ ಇದೆಯಲ್ಲ, ಇದ್ರಲ್ಲಿ ನೀವು ನೀರು ತುಂಬೋದು, ಧಾನ್ಯ ಇಡ್ಬೋದು ಅಲ್ವಾ. ಕೊನೆಗೆ ಒಬ್ರು ಸತ್ತು ಬಿಟ್ರೆ ಅವರು ಇದನ್ನೂ ಇಡ್ಬೋದು. ಯಾವ್ದಿಟ್ರು ಅದು ಆಶ್ರಯ ಕೊಡುತ್ತೋ ಇಲ್ವೋ. ಅದಕ್ಕೆ ಅದು ಹೇಳುತ್ತಾ, ಇಲ್ಲೆಲ್ಲ ನಂದ್ರಲ್ಲಿ ಬರೀ ದ್ರಾಕ್ಷಿನೇ ಇಡ್ಬೇಕು, ಬಾದಾಮಿನೇ ಇಡ್ಬೇಕು, ಗೋಡಂಬಿನೇ ಇಡ್ಬೇಕು, ಇದನ್ನ ಇಡಬಾರ್ದು, ಶರೀರದ್ದು ಇದಾಗಿರೋದು ಅದರದ್ದು ಏನೋ ಅಸ್ಥಿ ಇದೆಲ್ಲ ಇಡಬಾರ್ದು ಅಂತ ಹೇಳುತ್ತಾ? ಇಲ್ಲ. ಆಕಾಶಕ್ಕೆ ಯಾವ ರಾಗದ್ವೇಷ. ಅದಕ್ಕೆ ಪ್ರತ್ಯಗಾತ್ಮ ಅಂತಾರೆ. ಪ್ರತಿ ಒಂದಕ್ಕೂ ಯಾವುದು ಆಸ್ಪದವಾಗಿದೆಯೋ, ಆಶ್ರಯವಾಗಿದೆಯೋ, ಪ್ರತಿ ಒಬ್ಬರಿಗೂ ಜೀವಿಗಳಿಗೂ ಅವನಿಗೆ ಪ್ರತ್ಯಗಾತ್ಮ ಅಂತ ಹೇಳಿದ್ರು. ಆ ಪ್ರತ್ಯಗಾತ್ಮನನ್ನು ತಿಳಿಸುವ ವಿದ್ಯೆಗೆ ಏನ್ ಹೆಸರು? ಬ್ರಹ್ಮವಿದ್ಯೆ. ಮಡಕೆಯನ್ನ ತಿಳಿಸೋ ವಿದ್ಯೆ ಅಲ್ಲ. ಮಡಕೆ ಬರೀ ಉಪಾಧಿಯಾಗಿರೋದು, ಸಹಾಯಕವಾಗಿರೋದು. ಆದ್ರೆ ಮಡಕೆ ಮೂಲಕ ಆಕಾಶವನ್ನು ತಿಳಿಬೇಕು. ಮಡಕೆ ಉಪಯೋಗ ಇಲ್ಲ ಅಂತ ಅನ್ಕೋಬೇಡಿ. It is very useful, but through that, with the help of that, you have to understand the space within the pot. ಆ ಪಾಟ್ ಒಳಗಿರೋ ಆಕಾಶವನ್ನು ತಿಳಿಬೇಕು ಅಂದ್ರೆ ಮಡಕೆ ಇದು ಬೇಕಾಗದೆ. ಆಮೇಲೆ ಇದು ಎಂತ ವಿದ್ಯೆ ಅಂದ್ರೆ ಎಲ್ಲ ವಿದ್ಯೆಗಳಿಗೂ ಆಧಾರವಾಗಿರುತ್ತೆ. ಯಾಕಂದ್ರೆ ಬೇರೆ ವಿದ್ಯೆಗಳು ನಿನಗೆ ಏನಿದ್ರುನು ಏನು ಕೊಡತ್ತೆ? ಇಲ್ಲಿ ಅಭ್ಯುದಯ ಕೊಡತ್ತೆ. ಅಭ್ಯುದಯ ಅಂದ್ರೆ ಏನು? ಈ ಲೋಕದಲ್ಲಿ ನಿನಗೆ ಒಳ್ಳೆ ಪರಿವಾರ ಕೊಡುತ್ತೆ, ದುಡ್ಡು ಕಾಸು ಕೊಡುತ್ತೆ, ಯಶಸ್ಸು ಕೊಡುತ್ತೆ, ಒಳ್ಳೆ ನಿಮಗೆ ಸನ್ಮಾನ ಮಾಡುತ್ತೆ. ಅದಕ್ಕೆ ಅಭ್ಯುದಯ ಅಂತಾರೆ. ಆದರೆ ಮೋಕ್ಷವನ್ನಂತೂ ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮವಿದ್ಯೆನೇ ಬೇಕು. ಅದಕ್ಕೆ ಇದನ್ನ ಹೇಳಿದ್ರು, ಎಲ್ಲ ವಿದ್ಯೆಗಳಿಗೂ ಬ್ರಹ್ಮವಿದ್ಯಾಂ ಸರ್ವವಿದ್ಯಾಂ ಪ್ರತಿಷ್ಠಾಂ ಅಂತ ಮುಂಡಕೋಪನಿಷತ್ತಲ್ಲೂ ಹೇಳಿದ್ರು. ಇವಾಗ ಸಾಧು ಸತ್ಪುರುಷರು ಅವ್ರಿಗೆಲ್ಲ ಏನು? ಜ್ಞಾನಿಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ತಪಸ್ವಿಗಳಿಗೆ, ಯತಿ ಸನ್ಯಾಸಿಗಳಿಗೆ ಏನಪ್ಪ ಸಂಪತ್ತು? ಅವ್ರ ಬಂಡವಾಳ ಏನು ಅಂತಂದ್ರೆ ಬ್ರಹ್ಮವಿದ್ಯೆನೇ ಬಂಡವಾಳ. ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಏನಾಯ್ತು? ಭರತ ವಾಪಸ್ಸು ಬಂದ. ಅವನ ಮಾಮನ ಮನೆಗೆ ಹೋಗಿದ್ರು. ಅರ್ಜೆಂಟಾಗಿ ಬಂದ್ಬಿಡು ಅಂತ ಕರ್ಸಿದ್ರು. ಅವನಿಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ, ನಿಮ್ಮ ತಂದೆ ಹೋಗ್ಬಿಟ್ಟಿದ್ದಾರೆ ಅಂತ. ಯಾವ ಇನ್ಫಾರ್ಮೇಶನ್ ಕೊಡದೆ ವಶಿಷ್ಠರು ಅರ್ಜೆಂಟಾಗಿ ಬರ್ಬೇಕು ಅಂತ ಹೇಳಿದ್ರು. ಅವನು ಬಂದ ತಕ್ಷಣ ತಾಯಿನ ನೋಡಿದ ತಕ್ಷಣ, ಅವಳು ಕೈಕೇಯಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ತಂದೆ ಹೋಗಿದ್ದಾರೆ ಅಂತ. ಇವನಿಗೆ ತುಂಬಾ ದುಃಖ ಆಯ್ತು. ಆವಾಗ ರಾಮ ಎಲ್ಲಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಈ ತರ 2 ವಾರದಲ್ಲಿ ಇದ್ದಾನೆ. ಇವನು ಹೇಳ್ತಾನೆ, ನಥಿಂಗ್ ಡೂಯಿಂಗ್, ನಾನು ರಾಜ್ಯವನ್ನ ರಾಜ್ಯಭಾರ ಮಾಡೋಲ್ಲ, ನಾನು ಹೋಗಿ ರಾಮನನ್ನ ಕರ್ಕೊಂಡ್ ಬರ್ತೀನಿ ಅಂತ ಏನ್ ಮಾಡ್ತಾನೆ? ಅವನು ಹೊರಡ್ತಾನೆ. ಯಾವಾಗ ಭರತ ಇಷ್ಟೆಲ್ಲ ಇದಾಗಿದ್ದಾನೋ, ಕೈಕೇಯಿಗೂ ಅವಳು ಆ ನಿಮಿತ್ತಕ್ಕೋಸ್ಕರ ಬಂದಿದ್ದು. ಅವಳು ಬುದ್ಧಿ, ಅವಳು ತುಂಬಾ ಒಳ್ಳೆಯವಳೆ ಪಾಪ. ರಾಮನ ಅವಳು ತುಂಬಾ ಪ್ರೀತಿಸ್ತಿದ್ಲು ಅವಳು. ಸೊ ಏನಾಯ್ತು? ಎಲ್ಲರೂ ಇವಾಗ ಸೇರಿ ರಾಮನನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೋಗಿದ್ದಾರೆ. ದಾರಿಲಿ ಏನಾಯ್ತು? ಇವ್ರ ಜೊತೆಲಿ ಬೇಕಾದಷ್ಟು ಜನರು ಹೋಗಿದ್ದಾರೆ. 1000 ಜನ ಹತ್ರ ಹೋಗಿದ್ದಾರೆ. ಹೋದ್ರೆ ಏನಾಯ್ತು? ಅಲ್ಲಿ ಭಾರದ್ವಾಜ ಋಷಿಗಳ ಮುನಿಗಳ ಆಶ್ರಮ ಇತ್ತು. ಅಲ್ಲಿ ಏನಾಯ್ತು? ರಾತ್ರಿ ಆಗಿದ್ರಿಂದ ಅವ್ರು ಹೇಳಿದ್ರು, ಇಲ್ಲೇ ನೀವು ಇಳ್ಕೊಳ್ಳಿ, ಇಲ್ಲಿ ವಿಶ್ರಾಂತಿ, ಊಟ ಎಲ್ಲ ಮಾಡಿ ಅಂತ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಅವ್ರು ಇದ್ದಿದ್ದು ಒಂದು ಗುಡಿಸ್ಲಲ್ಲಿ. ಇಷ್ಟು 1000 ಜನಕ್ಕೆ ನಮ್ಮ ಮನೆಗೆ 20 ಜನ ಬಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಆದ್ರೂ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ಮಾಡ್ತೀವಿ ಏನಾದ್ರು ಧೈರ್ಯವಾಗಿ. ಇವ್ರಿಗೆ ಇಷ್ಟು ಜನ ಅಂದ್ರೆ ಹೇಗೆಪ್ಪ ಅಂತಂದ್ರೆ ಅವ್ರಿಗೆ ಏನೇನು ಯೋಚನೆ ಇಲ್ಲ. ಅವ್ರು ಏನ್ ಮಾಡಿದ್ರು? 1 ಸೆಕೆಂಡ್ ಅಲ್ಲಿ ಅವ್ರಿಗೆ ಎಷ್ಟು ಶಕ್ತಿ ಇತ್ತು ನೋಡಿ. ಅವ್ರ ವರ್ಣನೆ ಬರುತ್ತೆ. ಒಬ್ಬೊಬ್ಬರಿಗೂ ಇಬ್ಬೊಬ್ರು 3 ಜನ ಸೇವೆ ಮಾಡೋರು. ಅಂತ ಭಕ್ಷ್ಯ ಭೋಜನ, ಅಂತ ಮಂಚ ಮಲಗೋಕೆ ಎಲ್ಲ ಸುವಿಧ. ಯಾರಪ್ಪ ಯಾವ ಭೋಗನು ಮುದ್ದೆ ಇದ್ದವನು ಅಂದ್ರೆ ನಮ್ಗೆ ಬರುತ್ತಾ? ಏನೂ ಮಾಡ್ಲಿಲ್ಲ ಅವನು. ಹಾಗೆ ಇರುವಾಗ ನೋಡಿ, ಯಾಕೆ ಹೇಳಿದೆ ಅಂದ್ರೆ, ಅಷ್ಟು ಅವರು ಭೋಗ ಇದ್ರಲ್ಲಿ ಇದ್ರು ತಮ್ಮ ಸ್ವಾರ್ಥಕ್ಕಾಗಿ ಯಾವುದನ್ನು ಅವರು ಬಳಸ್ಲಿಲ್ಲ. ಅವರ ಸಂಪತ್ತಿ ಏನಪ್ಪ ಹಾಗಾದ್ರೆ? ಭಾರದ್ವಾಜ ರೀತಿಯ ಸಂಪತ್ತು ಏನಿತ್ತು ಅಂದ್ರೆ ಜ್ಞಾನ ಸಂಪತ್ತು. ಜ್ಞಾನ ಸಂಪತ್ತೇ ನಿಜವಾದ ಸಂಪತ್ತು. ಅದಕ್ಕೆ ಹೇಳ್ತಾರೆ. ಆಮೇಲೆ ಯಾವಾಗ ಗುರುಗಳಿಗೆ ಹೇಳಿಕೊಡಕ್ಕೆ ಸ್ಫುರಣೆ ಬರುತ್ತೋ ಶಿಷ್ಯನನ್ನು ನೋಡಿ,
ಆವಾಗ್ಲೇ ಈ ನಿಗೂಢವಾಗಿರೋ ರಹಸ್ಯ ಎಲ್ಲ ಹೊರಗೆ ಬರ್ತದೆ. ನಿಜವಾಗ್ಲೂ ಮನಸಾರೆ ಹೇಳ್ತೀನಿ, ಈ ಏಕಾಗ್ರತೆಯಿಂದ ನೀವು ಕೇಳುವುದಕ್ಕೋಸ್ಕರ ಎಟ್ ಎನಿ ಕಾಸ್ಟ್, ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಮೈ ಕ್ಲಾಸ್. ಯಾವುದೇ ಆಗ್ಲಿ, ಈ 1 hour ಇದು ಸ್ಪೆಷಲ್, ಇದು ನನ್ನ ಜೀವನದಲ್ಲಿ. ಯಾಕೆಂದ್ರೆ ಎಷ್ಟೋ ಆಸೆಯಿಂದ ನೀವು ಕೇಳ್ತಿದ್ದ, ಅದೇನಾಗತ್ತೆ, ಅದು ಆಟೋಮೆಟಿಕ್ ಆಗಿ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ನಿಗೂಢ ಏನಿದೆಯೋ ಎಲ್ಲವನ್ನೂ ಅವನೇ ಪರಮಾತ್ಮ ಬರೋಂಗ್ ಮಾಡ್ತಾನೆ. ಈ ಬ್ರಹ್ಮವಿದ್ಯೆಯಿಂದ ಏನಾಗತ್ತೆ, ಪುಣ್ಯ ನೋಡಿ ಬರ್ದೇ ಬಿಟ್ಟಿದ್ದಾರೆ ಸುಬ್ರಾಶರ್ಮ. ಅಲ್ಲಿ ಸರ್ವ ಪಾಪಂ ಅಂತ ಬರ್ದಿದೆ, ಇಲ್ಲಿ ಅವ್ರು ಬರೆದಿದ್ದಾರೆ ಪುಣ್ಯ ಪಾಪ ಎರಡನ್ನೂ ಅದರಲ್ಲಿರೋ ಸತ್ಯತ್ವ ಬುದ್ಧಿ ಬಿಟ್ಟು ಏನಾಗತ್ತೆ, ಕರ್ತೃತ್ವ ಭೋಕ್ತೃತ್ವ ಇದೆಲ್ಲ ಗೊತ್ತು ನಾಟಕ ಅಂತ ಅವನು ಪರಮ ಪುರುಷನನ್ನ ಹೊಂದ್ಬಿಡ್ತಾನೆ. ಇಂಥವನಿಗೆ ಪುನರ್ಜನ್ಮ ಅಥವಾ ಬೇರೆ ದೇಹಾಂತರವಾಗಲಿ, ಬೇರೆ ಲೋಕಕ್ಕೆ ಹೋಗೋದಾಗ್ಲಿ ಯಾವುದು ಇಲ್ಲ. ಯಾಕೆಂದ್ರೆ ಬೇರೆ ಲೋಕಕ್ಕೆ ಹೋಗೋಕೆ, ಬೇರೆ ಭೋಗ ಅನುಭವಿಸಕ್ಕೆ, ಬೇರೆ ಶರೀರ ತಗೊಳ್ಳೋದಕ್ಕೆ ನಮ್ಗೆ ಏನಿರ್ಬೇಕು, ಪುಣ್ಯ ಪಾಪ ಇರ್ಬೇಕು. ಪುಣ್ಯನೂ ಇನ್ನೊಂದು ಶರೀರ ಕೊಡುತ್ತೆ, ಪಾಪನೂ ಇನ್ನೊಂದು ಶರೀರ ಕೊಡುತ್ತೆ. ಎರಡೂ ಇಲ್ಲ. ಬ್ರಹ್ಮಜ್ಞಾನ ಹೊಂದ ತಕ್ಷಣ ಜ್ಞಾನಿ ಬ್ರಹ್ಮನನ್ನೇ ಹೊಂದುತ್ತಾನೆ. ಇಂಥ ಬ್ರಹ್ಮವಿದ್ಯೆನ ನಾವೆಲ್ಲರೂ ಪಡೆದು ಮೋಕ್ಷವನ್ನು ಇದೇ ಜನ್ಮದಲ್ಲಿ ಹೊಂದುವಂಗೆ ಆಗಬೇಕು. ಒಂದ್ಸಲಿ ಆ ಮಂತ್ರ ಹೇಳ್ತೀನಿ. ಓಂ ಅಥ ಆಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯ ಉವಾಚ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.